ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ. ಇವತ್ತು ಈಕ್ಷತ್ಯಧಿಕರಣ ಪ್ರಾರಂಭ. ನನು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ ರಸಂ ನಿತ್ಯಮಗಂಧವಚ್ಚಯತ್ ಅವಚನೇನೈವ ಪ್ರೋವಾಚ ಯದ್ವಾಚಾನಭ್ಯುವಿದಿತಂ ಯೇನ ವಾಗಭ್ಯುದ್ಯತೆ ಯತ್ ಶ್ರೋತ್ರೇಣ ಶೃಣೋತಿ ಯೇನ ಶ್ರೋತ್ರಮಿದಂ ಶ್ರುತಂ ಇತ್ಯಾದಿಭಿಃ ಶ್ರುತಿಭಿಃ ನ ತಚ್ಛಬ್ದಗೋಚರಂ. ಇದಿಷ್ಟು ಪೂರ್ವಪಕ್ಷ. ಹಿಂದೆ ಸಮನ್ವಯಾಧಿಕರಣದಲ್ಲಿ ರುದ್ರ ಮೊದಲಾದ ಎಲ್ಲ ಶಬ್ದಗಳನ್ನು ವಿಷ್ಣುವಿನಲ್ಲೇ ಮುಖ್ಯವೃತ್ತಿಯಿಂದ ವಾಚಕ ಅಂತ ಒಪ್ಪಬೇಕು. ಆದ್ದರಿಂದ ರುದ್ರ ಸೃಷ್ಟಿ ಮಾಡಿದ ಅಂತ ಎಲ್ಲಿಯಾದರೂ ವೇದದಲ್ಲಿದ್ದರೆ ಆ ರುದ್ರ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ಉಪಕ್ರಮ, ಉಪಸಂಹಾರ ಇತ್ಯಾದಿ ಲಿಂಗಗಳಿಂದ ಆ ಪರಮಾತ್ಮ ವಿಷ್ಣುವೇ ಎಲ್ಲ ಶಬ್ದಗಳಿಂದ ಮುಖ್ಯ ವಾಚ್ಯನಾಗಿದ್ದಾನೆ, ಪರಮ ಮುಖ್ಯವಾಗಿ ವಾಚ್ಯನಾಗಿದ್ದಾನೆ ಅಂತ ಹೇಳಿದರು ಹಿಂದಿನ ಸೂತ್ರದಲ್ಲಿ. ಅದರ ಮೇಲೆ ಬರುವಂಥ ಪ್ರಶ್ನೆ ಏನು ಅಂದರೆ, ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾಗುವುದರಲ್ಲಿ ವಾಚ್ಯನೇ ಅಲ್ಲ ಅಂತ. ಯಾವ ಶಬ್ದದಿಂದಲೂ ಪರಮಾತ್ಮ ವಾಚ್ಯನಲ್ಲ. ಅವನಲ್ಲಿ ಯಾವ ಶಬ್ದವನ್ನು ಪ್ರಯೋಗ ಮಾಡೋ ಹಾಗಿಲ್ಲ. ಶಬ್ದಕ್ಕೆ ಗೋಚರನೇ ಅಲ್ಲ. ಆದ್ದರಿಂದ ರುದ್ರ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಅಂತ ಹೇಗೆ ಮಾಡೋದು? ವಿಷ್ಣು ಅಂದರೆ ಪರಬ್ರಹ್ಮ. ಆ ಪರಬ್ರಹ್ಮ ಶಬ್ದಗೋಚರನೇ ಅಲ್ಲ ಅವನು ಅಂತ ವೇದ ಇದೆ. ಆ ವೇದಗಳನ್ನೆಲ್ಲ ಕೊಟ್ಟಿದ್ದಾರೆ ಪೂರ್ವಪಕ್ಷಿಗಳು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂದರೆ ಮನಸ್ಸಿನ ಜೊತೆಗೆ ವಾಗೀಂದ್ರಿಯವೂ ಕೂಡ ಪರಮಾತ್ಮನನ್ನು ಮುಟ್ಟೋದಿಲ್ಲ. ಅಂದರೆ ಮನಸ್ಸಿನಿಂದ ಅವನನ್ನು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಶಬ್ದದಿಂದ ಅವನ ಬಗ್ಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ವಿಲಕ್ಷಣ ವ್ಯಕ್ತಿ. ಆದ್ದರಿಂದ ವಾಚಃ ಅಂದರೆ ವೇದಗಳು ಮತ್ತು ವಾಗೀಂದ್ರಿಯಗಳು ಆ ಪರಬ್ರಹ್ಮನನ್ನು ಅಪ್ರಾಪ್ಯ ನಿವರ್ತಂತೆ ಅವನನ್ನು ಮುಟ್ಟದೇನೆ ವಾಪಸ್ ಬರ್ತಾರೆ. ಮೇರು ಪರ್ವತ ಹೋಗಿ ಮುಟ್ಟಿ ಬರ್ರಿ ಅಂದರೆ ಯಾರಿಗೆ ಮುಟ್ಟಿ ಬರಲಿಕ್ಕೆ ಸಾಧ್ಯ? ಒಂದಿಷ್ಟು ದೂರ ಹೋಗಿ ವಾಪಸ್ ಬರೋದು. ಹಾಗೆಯೇ ಪರಮಾತ್ಮನನ್ನು ಯಾವ ವೇದಗಳು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ತಲುಪೋದೇ ಇಲ್ಲ, ಅವನ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಪ್ರಾಪ್ಯ ನಿವರ್ತಂತೆ ಅವನನ್ನು ಮುಟ್ಟದೆ ಅವನ ಬಳಿ ಹೋಗದೇನೆ ವಾಪಸ್ ಬಂದಿದ್ದಾರೆ. ಮನಸ್ಸು, ಇಂದ್ರಿಯಗಳು, ಮನಸ್ಸು ಕೂಡ ಅಷ್ಟೇ, ವಾಗೀಂದ್ರಿಯಗಳು ಅಷ್ಟೇ, ವೇದಗಳು ಅಷ್ಟೇ. ಅದರಿಂದ ಯತಃ ವಾಚಃ ಅಂದರೆ ವೇದಗಳು ಮತ್ತು ವಾಗೀಂದ್ರಿಯ ಯಥೋ ನಿವರ್ತಂತೆ ಪರಮಾತ್ಮನಿಂದ ಹಿಂತಿರುಗಿ ಬಂದಿದ್ದಾವೆ. ಮನಸಾ ಸಹ ಮನಸ್ಸಿನ ಜೊತೆಗೆ ಅಪ್ರಾಪ್ಯ ಅವನನ್ನು ಮುಟ್ಟದೆ. ಅಂತೂ ಶಬ್ದಕ್ಕೆ ಗೋಚರ ಅಲ್ಲ, ಯಾವ ಶಬ್ದವೂ ಅವನನ್ನು ತಲುಪೇ ಇಲ್ಲ. ಇನ್ನು ಅಶಬ್ದಮಸ್ಪರ್ಶಮನಲ್ಲಿ ಸ್ಪಷ್ಟವಾಗಿ ಕಾಠಕೋಪನಿಷತ್ನಲ್ಲಿ ಪರಮಾತ್ಮನು ಅಶಬ್ದ ಅಂದರೆ ಶಬ್ದಗೋಚರ ಅಲ್ಲ. ಅಸ್ಪರ್ಶ ಮುಟ್ಟಿ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಸ್ಪರ್ಶಗೋಚರ ಅಲ್ಲ, ರೂಪ ಇಲ್ಲ ಅವನಲ್ಲಿ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಯ, ಅವನು ನಾಶರಹಿತ. ಅರಸಂ ರಸನೇಂದ್ರಿಯದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ರಸಗುಣ ಇಲ್ಲ ಅವನಲ್ಲಿ. ನಿತ್ಯನಾಗಿದ್ದಾನೆ, ಗಂಧನೂ ಇಲ್ಲ. ಆದ್ದರಿಂದ ಯಾವ ಇಂದ್ರಿಯದಿಂದಲೂ ಕೂಡ ಗಂಧ ಇಲ್ಲ, ಘ್ರಾಣೇಂದ್ರಿಯದಿಂದ ಮೂಸಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ರಸ ಇಲ್ಲ, ನಾಲಿಗೆಯಿಂದ ರಸನೇಂದ್ರಿಯದಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅವನಲ್ಲಿ ಸ್ಪರ್ಶ ಗುಣ ಇಲ್ಲ, ತ್ವಗೀಂದ್ರಿಯದಿಂದ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಶಬ್ದ ಇಲ್ಲ, ಅದರಿಂದ ಶ್ರೋತ್ರೇಂದ್ರಿಯಕ್ಕೂ ಗೋಚರ ಅಲ್ಲ. ಹಾಗಾದರೆ ಪರಮಾತ್ಮನ ಬಗ್ಗೆ ಗುರುಗಳು ಏನು ಹೇಳಬೇಕು ಶಿಷ್ಯನಿಗೆ? ಅವಚನೇನೈವ ಪ್ರೋವಾಚ,
ಯಾವ ಶಬ್ದವೂ ಕೂಡ ಮುಖ್ಯವಾಗಿ ಅವನನ್ನು ಹೇಳೋದಿಲ್ಲ. ಲಕ್ಷಣಾವೃತ್ತಿಯಿಂದ ಅವನ ಬಗ್ಗೆ ಹೇಳಬೇಕು. ಲಕ್ಷಣಾವೃತ್ತಿಯಿಂದ ಹೇಳೋದು ಅಂದರೆ, ಗಂಗಾ ನದಿಯಲ್ಲಿ ಹಳ್ಳಿ ಇದೆ. ಗಂಗಾಯಾಮ್ ಘೋಷಃ. ಘೋಷ ಅಂದರೆ ಗೊಲ್ಲರ ಹಳ್ಳಿ. ಗಂಗಾ ನದಿಯಲ್ಲೇ ಇದೆ ಅದು ಅಂತಾರೆ. ನದಿಯಲ್ಲಿ ಹಳ್ಳಿ ಇರಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿ ಗಂಗಾ ಶಬ್ದಕ್ಕೆ ಗಂಗಾ ತೀರ ಅಂತ ಲಕ್ಷಣ ಮಾಡಬೇಕು. ಗೌಣ ವೃತ್ತಿ, ಅದೊಂದು ಅಪ್ರಧಾನವಾದ ವೃತ್ತಿ, ಅಪ್ರಧಾನವಾದ ಶಬ್ದದ ವ್ಯಾಪಾರ. ಅದರಿಂದ ಗಂಗಾಯಾಮ್ ಅಂತಂದಾಗ ಮುಖ್ಯ ವೃತ್ತಿಯಿಂದ ಗಂಗಾ ಶಬ್ದಕ್ಕೆ ಪ್ರವಾಹ, ನೀರು, ಅದು ಅರ್ಥ. ಅದರಲ್ಲಿ ಘೋಷ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದ ಗಂಗಾಯಾಮ್ ಘೋಷಃ ಅನ್ನುವಲ್ಲಿ ಗಂಗಾ ಶಬ್ದವು ಮುಖ್ಯ ವೃತ್ತಿಯಿಂದ ತೀರವನ್ನು ಹೇಳೋದಿಲ್ಲ. ಮತ್ತು ಗಂಗಾ ತೀರ, ಇದು ತೀರ ಅಂತ ಅಮುಖ್ಯ ವೃತ್ತಿಯಿಂದ, ಲಕ್ಷಣಾವೃತ್ತಿಯಿಂದ ಇಟ್ಕೋಬೇಕು. ಹಾಗೆ ಪರಮಾತ್ಮನ ಬಗ್ಗೆ ಲಕ್ಷಣಾವೃತ್ತಿಯಿಂದ ಉಪದೇಶ ಮಾಡಬೇಕೇ ಹೊರತು ಪ್ರಧಾನ ವೃತ್ತಿಯಿಂದ, ಮುಖ್ಯ ವೃತ್ತಿಯಿಂದ ಯಾವ ಶಬ್ದದಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವಚನೇನೈವ ಪ್ರೋವಾಚ ಅಂತಂದರೆ ಲಕ್ಷಣಾವೃತ್ತಿಯಿಂದ ಮುಖ್ಯ ವೃತ್ತಿ ಬಿಟ್ಟು, ಮುಖ್ಯ ವೃತ್ತಿ ಅವನಲ್ಲಿಲ್ಲ ಶಬ್ದಕ್ಕೆ. ಯಾಕೆ ಅಶಬ್ದಂ ಅಂತೆಲ್ಲ ಇದೆ, ಯಥೋ ವಾಚೋ ಅಂತಿದೆ. ಮುಖ್ಯ ವೃತ್ತಿ ಇಲ್ಲದೆ ಲಕ್ಷಣಾವೃತ್ತಿಯಿಂದ ಹೇಳಿದರು. ಯದ್ವಾಚಾನಭ್ಯುದಿತಂ, ವಾಗೀಂದ್ರಿಯದಿಂದ ಅಥವಾ ವೇದದಿಂದ, ಶಬ್ದದಿಂದ ಅನಭ್ಯುದಿತಂ, ಮುಖ್ಯವೃತ್ತಿಯಿಂದ ಅವನು ಹೇಳಲ್ಪಡುವವನಲ್ಲ. ಮುಖ್ಯವೃತ್ತಿಯಿಂದ ಶಬ್ದಕ್ಕೆ ಗೋಚರ ಅಲ್ಲ. ಏನವಾಗ ಅಭ್ಯುದ್ಯತೆ, ಅವನು ಶಬ್ದ ಪ್ರಯೋಗ ಮಾಡ್ತಾನೆ, ಆದರೆ ಅವನಲ್ಲಿ ಯಾರೂ ಶಬ್ದ ಪ್ರಯೋಗ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ಶ್ರೋತ್ರೇಂದ್ರಿಯದಿಂದ ಅವನನ್ನು ಕೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯತ್ ಯಾವ ಬ್ರಹ್ಮನನ್ನು ಶ್ರೋತ್ರೇಣ ನ ಶೃಣೋತಿ. ಆದರೆ ಏನ ಶ್ರೋತ್ರಮಿದಂ ಶ್ರುತಂ, ಈ ನಮ್ಮ ಶ್ರೋತ್ರೇಂದ್ರಿಯವು ಅವನಿಂದ ಶ್ರುತವಾಗಿದೆ. ವಾಕಿಗೆ ಅವನು ಗೋಚರ ಅಲ್ಲ, ಅವನಿಂದ ವಾಕ್ ಹೇಳಲ್ಪಡುತ್ತದೆ. ಶ್ರೋತ್ರೇಂದ್ರಿಯಕ್ಕೆ ಅವನು ಗೋಚರ ಅಲ್ಲ, ಆದರೆ ಶ್ರೋತ್ರೇಂದ್ರಿಯದ ಬಗ್ಗೆ ಅವನು ಹೇಳಬಲ್ಲ. ಶ್ರೋತ್ರೇಣ ಅವನನ್ನು ನ ಶೃಣೋತಿ. ಏನು ಆ ಪರಮಾತ್ಮನಿಂದ ಶ್ರುತಂ, ಎಲ್ಲವೂ ಶ್ರವಣೇಂದ್ರಿಯದಿಂದ ತಿಳಿಯಲ್ಪಟ್ಟಿದೆ. ಅವನನ್ನು ಮಾತ್ರ ಯಾರು ಶ್ರವಣೇಂದ್ರಿಯದಿಂದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗೆ ಮುಖ್ಯ ವೃತ್ತಿ ಅಂದರೆ ವಚನ ವೃತ್ತಿ. ಶಬ್ದಕ್ಕೆ ಎರಡು ವೃತ್ತಿ ಇರ್ತದೆ, ವಚನ ವೃತ್ತಿ, ಲಕ್ಷಣಾವೃತ್ತಿ ಅಂತ. ಲಕ್ಷಣಾವೃತ್ತಿಯಿಂದ ಹೇಳಬೇಕೇ ಹೊರತು ವಚನ ವೃತ್ತಿಯಿಂದ ಅವನ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮುಖ್ಯವಾಗಿ ಇಂದ ರುದ್ರಾದಿ ಶಬ್ದಗಳಿಗೆ ಅವನೇ ವಾಚ್ಯ ಅಂತ ಹೇಗೆ ಹೇಳೋದು? ಇಷ್ಟು ಪೂರ್ವಪಕ್ಷ. ನ ತತ್ ಶಬ್ದ ಗೋಚರಂ ನೇತ್ಯಾಹ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಇಲ್ಲ ಹಾಗಲ್ಲ, ಅವನು ಶಬ್ದಗೋಚರ ಆಗೇ ಇದ್ದಾನೆ. ಓಂ ಈಕ್ಷತೇರ್ನಾ ಶಬ್ದಂ. ಓಂ ಈಕ್ಷತೇಹೇ ಅಂತಂದರೆ ಅವನ ಜ್ಞಾನ ಪಡೀಬೇಕು ಅಂತಿದೆ. ಅವನ ಜ್ಞಾನ ಪಡೀಬೇಕು ಅಂತಂದರೆ ಶಬ್ದ ಇಲ್ಲದೆ ಬೇರೆ ಜ್ಞಾನ ಪಡೀಲಿಕ್ಕೆ, ಬೇರೆ ಉಪಾಯದಿಂದ ಜ್ಞಾನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅವನ ಜ್ಞಾನ ಬೇಕೇ ಬೇಕು. ಎಲ್ಲಿದೆ ಹಾಗೆ? ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತ ಒಂದು ಉಪನಿಷತ್ತಿನ ವಾಕ್ಯ. ಸಹ ಅಂದರೆ ಜೀವನು, ಅಂದರೆ ಓಂಕಾರ ಉಪಾಸನೆ ಮಾಡಿದ ಜೀವನು. ಜೀವಘನಾತ್, ಜೀವರಲ್ಲಿ ಶ್ರೇಷ್ಠರಾದಂತಹ, ಏತಸ್ಮಾತ್ ಚತುರ್ಮುಖ ಬ್ರಹ್ಮದೇವರಿಂದ, ಅವರ ಉಪದೇಶದಿಂದ, ಪರಾತ್ಪರಂ ದೊಡ್ಡವರಿಗೂ ದೊಡ್ಡವನಾದ, ಪುರುಷಯಂ ದೇಹದಲ್ಲೇ ಇರುವ, ಪುರುಷಂ ಪರಮಾತ್ಮನನ್ನು ಈಕ್ಷತೆ ನೋಡ್ತಾನೆ. ಓಂಕಾರದಿಂದ ಉಪಾಸನೆ ಮಾಡಿದವನು ಜೀವೋತ್ತಮರಾದ ಬ್ರಹ್ಮದೇವರ ಉಪದೇಶದಿಂದ ಪರಮಾತ್ಮನನ್ನು ಈಕ್ಷತೆ ತಿಳ್ಕೊಳ್ತಾನೆ ಅಂತ ಉಂಟು. ಆತ್ಮನ್ನೇವಾತ್ಮಾನಂ ಪಶ್ಯೇತ್, ತನ್ನಲ್ಲಿ ತನ್ನನ್ನು ತಿಳ್ಕೊಳ್ಬೇಕು, ಅಂದರೆ ತನ್ನ ಒಳಗಿದ್ದಾನೆ ಪರಮಾತ್ಮ ಅಂತ ತಿಳ್ಕೊಳ್ಬೇಕು. ಇದು ಒಂದು ಶ್ರುತಿ ಇದೆ.
ಆತ್ಮನ್ನೇವ ಆತ್ಮಾನಂ ಪಶ್ಯೇತ್. ವಿಜ್ಞಾಯ ಪ್ರಜ್ಞಾಂ ಕುರ್ವೀತ. ವಿಜ್ಞಾಯ ಮೊದಲು ಶಬ್ದದಿಂದ ಜ್ಞಾನ ಪಡೆದು ಆಮೇಲೆ ಪ್ರಜ್ಞಾಂ ಕುರ್ವೀತ, ಸಾಕ್ಷಾತ್ಕಾರವನ್ನು ಪಡಿಬೇಕು, ಅಪರೋಕ್ಷ ಜ್ಞಾನ ಪಡಿಬೇಕು. ಮೊದಲು ಪರೋಕ್ಷ ಜ್ಞಾನ ಅಂದರೆ ಶಬ್ದದಿಂದ ಶಾಸ್ತ್ರದಿಂದ ಬರುವ ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ. ವಿಜ್ಞಾಯ ಅಂದರೆ ಮೊದಲು ಪರೋಕ್ಷ ಜ್ಞಾನವನ್ನು ಪಡೆದು ಪ್ರಜ್ಞಾಂ ಕುರ್ವೀತ, ಅಪರೋಕ್ಷ ಜ್ಞಾನ ಪಡಿಬೇಕು. ಇವೆಲ್ಲ ವೇದಗಳಿಂದ ಭಗವಂತ ಈಕ್ಷಣೀಯ ಅಂತಂದರೆ ಅವನು ಜ್ಞೇಯ, ಅವನ ಜ್ಞಾನ ಪಡಿಲೇಬೇಕು ಅಂತಿದೆ. ಆಯಿತು, ಜ್ಞಾನ ಪಡೆಯೋಣ, ಕಣ್ಣಿನಿಂದಲೋ ಅಥವಾ ಬೇರೆ ಇಂದ್ರಿಯಿಂದಲೋ ಪಡೆಯೋಣ ಅಂತಂದರೆ ಔಪನಿಷದ ಪುರುಷ ಅಂತ ವೇದದಲ್ಲಿ ಔಪನಿಷದತ್ವಾತ್ ನ ಅವಚನೇನ ಈಕ್ಷಣಂ. ಅವನು ಔಪನಿಷದ ಅಂದರೆ ಉಪನಿಷತ್ ಮಾತ್ರ ಗಮ್ಯ, ಉಪನಿಷತ್ತಿಗೆ ಮಾತ್ರ ಗೋಚರ. ಆದ್ದರಿಂದ ಅವಚನೇನ ನ ಈಕ್ಷಣಂ. ಶಬ್ದ ಬಿಟ್ಟು, ಉಪನಿಷತ್ತು ಅಂದರೆ ಶಬ್ದ, ಅದು ಬಿಟ್ಟು ಬೇರೆ ಉಪಾಯದಿಂದ ಅವನ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಔಪನಿಷದನಾದ್ದರಿಂದ ಉಪನಿಷತ್ತಿನಿಂದಲೇ ತಿಳ್ಕೊಳ್ಬೇಕು. ಸರ್ವೇ ವೇದ ಯತ್ಪದಮಾಮನಂತಿ. ಇಲ್ಲಿ ಸ್ಪಷ್ಟವಾಗಿ ಎಲ್ಲ ವೇದಗಳು ಯತ್ಪದಂ, ಆ ಭಗವಂತನ ಸ್ವರೂಪವನ್ನು ಆಮನಂತಿ, ಮುಖ್ಯವೃತ್ತಿಯಿಂದ ಹೇಳ್ತಾ ಇದ್ದಾವೆ. ಲಕ್ಷಣಾವೃತ್ತಿ ಅಲ್ಲ, ಮುಖ್ಯವೃತ್ತಿಯಿಂದ ಪರಮಾತ್ಮನಿಗೆ ವಾಚಿ. ಗಂಗಾ ಶಬ್ದಕ್ಕೆ ಹೇಗೆ ಮುಖ್ಯವೃತ್ತಿಯಿಂದ ಗಂಗಾ ನದಿ ಅಂತ ಅರ್ಥನೋ ಹಾಗೆ. ತೀರ ಅಂತಂದರೆ ಅದು ಅಪ್ರಧಾನ ವೃತ್ತಿ ಆಯ್ತದು. ಹಾಗೆ ಪರಮಾತ್ಮನ ಅಪ್ರಧಾನದಿಂದ ಹೇಳೋದಲ್ಲ, ಎಲ್ಲ ವೇದಗಳು ಮುಖ್ಯವೃತ್ತಿಯಿಂದಲೇ ಹೇಳ್ತಾವೆ. ತಪಾಂಸಿ ಸರ್ವಾಣಿ ಚ ಯದ್ವದಂತಿ. ಎಲ್ಲ ತಪಸ್ಸುಗಳು ಕೂಡ ಪರಮಾತ್ಮನ ಉದ್ದೇಶದಿಂದ ಮಾಡಲ್ಪಡಬೇಕು ಅಂತ ಬೋಧನೆ ಮಾಡ್ತಾ ಇದ್ದಾವೆ ವೇದಗಳು. ಎಲ್ಲ ವೇದಗಳು ಭಗವಂತನ ಸ್ವರೂಪವನ್ನು ಮುಖ್ಯವೃತ್ತಿಯಿಂದ ತಿಳಿಸ್ತವೆ. ಸರ್ವೇ ವೇದಾಃ ಸರ್ವಾಣಿ ತಪಾಂಸಿ ಯದ್ವದಂತಿ. ಪರಮಾತ್ಮನ ಪ್ರೀತಿಗಾಗಿ ಎಲ್ಲ ತಪಸ್ಸು ಮಾಡಬೇಕು ಅಂತ ವೇದಗಳು ಹೇಳ್ತಾ ಇದ್ದಾವೆ. ಆದ್ದರಿಂದ ಮುಖ್ಯವೃತ್ತಿಯಿಂದಲೇ ಭಗವಂತ, ಅದು ಪರಮ ಮುಖ್ಯವೃತ್ತಿ ಅಂತ ಭಗವಂತ ವಾಚ್ಯನಾಗಿದ್ದಾನೆ. ಹಾಗಾದರೆ ಎಷ್ಟೋ ಕಡೆ ಅವಾಚ್ಯ, ಅವನು ಶಬ್ದಗೋಚರ ಅಲ್ಲ ಅಂತಿದೆಯಲ್ಲ ಅಂತಂದರೆ ಪ್ರಸಿದ್ಧ ಅಲ್ಲ ಅಂತ ಅರ್ಥ ಅಷ್ಟೇ. ಅವಾಚ್ಯತ್ವಾದಿಕಂತೂ ಅಪ್ರಸಿದ್ಧತ್ವಾತ್. ಈಗ ಎಷ್ಟೋ ಕಡೆ ನೋಡ್ತೀವಿ, ಬಹಳ ಒಳ್ಳೆ ಸಂಭ್ರಮ ಆಯಿತು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅತ್ಯಂತ ಪ್ರಶಸ್ತವಾಯಿತು ಅಂತ ತಾತ್ಪರ್ಯ ಅಷ್ಟೇ ಹೊರತು ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಥಾಶ್ರುತವಾಗಿ ತಗೋಬಾರ್ದು. ಅವಾಚ್ಯತ್ವಾದಿಕಂತೂ ಅಪ್ರಸಿದ್ಧತ್ವಾತ್. ಪೂರ್ಣವಾಗಿ ಅವನು ಪ್ರಸಿದ್ಧನಲ್ಲ, ಆದ್ದರಿಂದ ಅವಾಚ್ಯ. ಎಷ್ಟು ಜನ ಬಂದಿದ್ದರು ಹೇಳಕ್ಕಾಗಲ್ಲ ಅಂತಂದರೆ ಪರಿಪೂರ್ಣವಾಗಿ ಸಂಖ್ಯೆ ಮಾಡಿ ಹೇಳಲಿಕ್ಕಾಗೋದಿಲ್ಲ ಅನ್ನೋದರಲ್ಲಿ ತಾತ್ಪರ್ಯ ಹೊರತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ಹಾಗೆ ಲೋಕದಲ್ಲೂ ಆ ರೀತಿ ವ್ಯವಹಾರ ಉಂಟು. ವೇದದಲ್ಲಿಯೂ ಕೂಡ ಪರಮಾತ್ಮ ಅವಾಚ್ಯ ಅಂತಂದರೆ ಶಬ್ದಕ್ಕೆ ಗೋಚರನೇ ಅಲ್ಲ ಅಂತ ಅರ್ಥ ಅಲ್ಲ, ಪರಿಪೂರ್ಣವಾಗಿ ಶಬ್ದಗೋಚರ ಅಲ್ಲ. ನ ತದಿ ದೃಗಿತೆ ಜ್ಞೇಯಂ ನವಾಚ್ಯಂ ನ ಚತರ್ಕ್ಯತೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತಃ ಇತಿ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಎಲ್ಲಿ ಈ ರೀತಿ ಕಂಡಿದೆ ಅಂತಂದರೆ, ಈ ಮೇರು ಪರ್ವತ ಇದೆ, ನೋಡಿದರೂ ನೋಡದೇ ಇದ್ದ ಹಾಗೆ. ಯಾಕೆ? ಸಂಪೂರ್ಣವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೋಡಿದರೂ ನೋಡದೇ ಇದ್ದ ಹಾಗೆ. ಪಶ್ಯಂತೋಪಿ ನ ಪಶ್ಯಂತಿ. ಮೇರುವಿನ ಸ್ವರೂಪವನ್ನು ನೋಡಿ ಬಂದರೂ ಕೂಡ ನೋಡಿಲ್ಲ ಅಂತಲೇ ಹೇಳಬೇಕು. ಯಾಕೆ? ಪೂರ್ತಿ ನೋಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ತದ್ ಈದ್ರಿಗಿತಿ ನಜ್ಞೇಯಂ. ಇಂಥದ್ದೇ ಅಂತ ಸ್ಪಷ್ಟವಾಗಿ ಯಾರಿಗೂ ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನವಾಚ್ಯಂ ನಚ ತರ್ಕ್ಯತೆ. ಊಹಿಸಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ, ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ.
ಅಂದರೆ ಸಂಪೂರ್ಣವಾಗಿ ಅದನ್ನು ನಾವು ನೋಡಲಾರ್ವಿ. ಆ ದೃಷ್ಟಿಯಿಂದ ಅವಾಚ್ಯ ಅಂತ ಹೇಳೋದುಂಟು. ಭಗವಂತನನ್ನು ಹಂಗೆ ಅವಾಚ್ಯ ಅಂತಂದಿದ್ದಾರೆ ಹೊರತು ಅವನಲ್ಲಿ ಯಾವ ಶಬ್ದ ಗೋಚರತ್ವನೇ ಇಲ್ಲ ಅಂತ ಅರ್ಥ ಅಲ್ಲ. ಗರುಡ ಪುರಾಣದಲ್ಲಿಯೂ ಇದಕ್ಕೆ ಸಂವಾದ ಇದೆ. ಅಪ್ರಸಿದ್ಧೇರ ವಾಚ್ಯಂ ತತ್ ವಾಚ್ಯಂ ಸರ್ವಾಗಮೋಕ್ತಿತಃ. ಅಪ್ರಸಿದ್ಧನಾದ್ದರಿಂದ ಅವನು ಅವಾಚ್ಯ. ಆದರೆ ಸರ್ವಾಗಮಗಳು ಅವನನ್ನೇ ಹೇಳೋದು. ಆದ್ದರಿಂದ ವಾಚ್ಯನೂ ಹೌದು, ವಾಚ್ಯನೂ ಹೌದು, ಅವಾಚ್ಯನೂ ಹೌದು. ಸ್ವಲ್ಪ ಅಲ್ಪ ದೃಷ್ಟಿಯಿಂದ ವಾಚ್ಯನಾಗಿದ್ದಾನೆ, ಪರಿಪೂರ್ಣವಾಗಿ ವಾಚ್ಯನಲ್ಲ. ಅತರ್ಕ್ಯಂ ತರ್ಕ್ಯಂ, ಅವನ ಬಗ್ಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಪರಿಪೂರ್ಣವಾಗಿ. ಅವು ಯಥಾಶಕ್ತಿ ಊಹಿಸಬಹುದು, ಆದ್ದರಿಂದ ತರ್ಕ್ಯನೂ ಆಗಿದ್ದಾನೆ. ಅಜ್ಞೇಯಂ ಜ್ಞೇಯಂ, ಜ್ಞೇಯನೂ ಹೌದು ಅಜ್ಞೇಯನೂ ಹೌದು. ಸಾಕಲ್ಯನ ಪರಿಪೂರ್ಣವಾಗಿ ಜ್ಞಾನ ವಿಷಯ ಅಲ್ಲ, ಜ್ಞಾನ ಪಡಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅಜ್ಞೇಯ. ಆದರೆ ಯಥಾಶಕ್ತಿ ಜ್ಞಾನ ಪಡಲಿಕ್ಕೆ ಸಾಧ್ಯನೂ ಉಂಟು, ಆದ್ದರಿಂದ ಜ್ಞೇಯನೂ ಹೌದು. ಕೆಲವರಿಗೆ ಹೇಳೋದುಂಟು, ಹೇಳಿದರೂ ಹೇಳದೇ ಇದ್ದ ಹಾಗೆ ಅಂತ, ಇದ್ದರೂ ಇಲ್ಲದೇ ಇದ್ದ ಹಾಗೆ ಲೆಕ್ಕ ಅಂತ. ಇದ್ದಾರೆ, ಅದರ ಉಪಯೋಗ ಇಲ್ಲ, ಇಲ್ಲದೇ ಇದ್ದ ಹಾಗೆ ಅಂತ ಹೇಳ್ತಾರಲ್ಲ. ಆ ರೀತಿ ಪರಮಾತ್ಮನನ್ನು ಅವಾಚ್ಯ ಅಂತ ಹೇಳಿರೋದು, ಅತರ್ಕ್ಯ ಅಜ್ಞೇಯ ಅಂತ ಹೇಳಿದ್ದು ಹಾಗೆ. ಏವಂ ಪರಂ ಸ್ಮೃತಂ, ಪರಬ್ರಹ್ಮ ಈ ರೀತಿ ಹೇಳಲ್ಪಟ್ಟಿದ್ದಾನೆ. ಇಷ್ಟು ಭಗವಂತನಿಗೆ ಶಬ್ದವಾಚ್ಯತ್ವ ಉಂಟೇ ಉಂಟು, ಸಾಕಲ್ಯನ ವಾಚ್ಯತ್ವ ಇಲ್ಲ, ಸಕಲವಾಗಿ ಪರಿಪೂರ್ಣವಾಗಿ ವಾಚ್ಯತ್ವ ಇಲ್ಲ. ಮುಖ್ಯವೃತ್ತಿಯಿಂದಲೇ ವಾಚ್ಯನಾಗಿದ್ದಾನೆ. ಇಷ್ಟು ಹೇಳಿದರು. ಇನ್ನು ಇದೇ ಸೂತ್ರಕ್ಕೆ ಬೇರೆಯವರು ಏನು ಅರ್ಥ ಮಾಡ್ತಾರೆ ಅದನ್ನು ಆಚಾರ್ಯ ಖಂಡಿಸ್ತಾ ಇದ್ದಾರೆ. ನಚ ಅಶಬ್ದತ್ವಂ ಇತರ ಸಿದ್ಧಂ. ಅಪವ್ಯಾಖ್ಯಾನ ಖಂಡನೆ ಈ ಸೂತ್ರಕ್ಕೆ ಈ ಒಂದು ವಾಕ್ಯದಿಂದ ಮಾಡಿದ್ದಾರೆ. ಏನು ಸಾಂಖ್ಯರು, ಇದು ಅದ್ವೈತಿಗಳು ಹೇಳ್ತಾರೆ, ಜಗತ್ಕಾರಣ ಅಶಬ್ದ ಅಂದರೆ ಅವ್ರ ಮತ ಪ್ರಕಾರ ಪ್ರಧಾನ ಅಂತ ಅರ್ಥ. ಪ್ರಧಾನ ಅಶಬ್ದ ಅಂದರೆ ಈ ಸಾಂಖ್ಯರು ಒಪ್ಪತಕ್ಕಂಥ ಪ್ರಧಾನ ಅನ್ನುವಂಥ ಒಂದು ತತ್ವ ಇದೆ. ಅಂದರೆ ಪ್ರಕೃತಿ ಅಥವಾ ಪ್ರಧಾನ, ಅದು ಜಗತ್ಕಾರಣ ಅಲ್ಲ, ಅದನ್ನು ಹೇಳಲಿಕ್ಕೆ ಹೊರಟದ್ದು ಅಂತ ತೋರಿಸ್ತಾರೆ. ಅಶಬ್ದಂ ಹಿ ತತ್, ಅಶಬ್ದಂ ಜಗತ್ಕಾರಣಂ ನ, ಯಾಕೆ ಅಶಬ್ದಂ, ಆ ಪ್ರಧಾನವು ಶಬ್ದಕ್ಕೆ ಗೋಚರ ಅಲ್ಲ. ಆದ್ದರಿಂದ ಆ ಪ್ರಧಾನ ಎಂಬ ತತ್ವ, ಸಾಂಖ್ಯರು ಹೇಳಿದಂಥ ಪ್ರಧಾನ ತತ್ವವು ಜಗತ್ಕಾರಣ ಅಲ್ಲ. ಇದು ಅದ್ವೈತದ ವ್ಯಾಖ್ಯಾನ. ಅಶಬ್ದಂ ಅನ್ನೋದನ್ನು 2 ಸಲ ಇಟ್ಟುಕೊಂಡಿದ್ದಾರೆ. ಒಂದು ಸಲ ಅರ್ಥ ಅಶಬ್ದಂ ಅಂದರೆ ಸಾಂಖ್ಯರು ಹೇಳುವ ಪ್ರಧಾನ ಎಂಬ ತತ್ವವು, ಪ್ರಕೃತಿ ಎನ್ನುವ ತತ್ವವು ಜಗತ್ಕಾರಣ ಅಲ್ಲ. ಯಾಕೆ ಅಂತಂದರೆ ಅಶಬ್ದಂ, ಅದು ಶಬ್ದಕ್ಕೆ ಗೋಚರವೇ ಅಲ್ಲ. ಹೀಗೆ ಅರ್ಥ ಮಾಡೋದುಂಟು. ಇದು ಸರಿಯಲ್ಲ. ಯಾಕೆ ಅಂದರೆ ಅಜಾಮೇಕಾಂ ಅನ್ನುವಂಥ ಒಂದು ಶ್ರುತಿ ಪ್ರಕೃತಿ ತತ್ವವನ್ನು ಹೇಳ್ತಾ ಇದೆ. ಅದು ಶಬ್ದಕ್ಕೆ ಗೋಚರ ಅಲ್ಲ ಅನ್ನೋದು ಸರಿಯಲ್ಲ, ಅದು ಶಬ್ದಕ್ಕೆ ಗೋಚರವೇ. ತೈತ್ತರೀಯದಲ್ಲಿ ಶ್ರುತಿಯು ಪ್ರಕೃತಿ ತತ್ವವನ್ನು ಹೇಳಿದ್ದುಂಟು. ಆದ್ದರಿಂದ ಅದು ಶ್ರುತಿಗೋಚರ ಅಲ್ಲ, ವೇದಗೋಚರ ಅಲ್ಲ. ಆದ್ದರಿಂದ ಅಶಬ್ದಂ ಪ್ರಧಾನವು, ಪ್ರಕೃತಿ ತತ್ವವು ಜಗತ್ಕಾರಣ ಅಲ್ಲ. ಈ ರೀತಿ ಅರ್ಥ ಮಾಡಬಾರ್ದು. ಅಂದ ಇತರ ಸಿದ್ಧಂ ಅಂದರೆ ಸಾಂಖ್ಯರು ಹೇಳುವಂಥ ಅಶ್ರವ ತತ್ವ ಅದು ಅಸಿದ್ಧಂ, ಅದಿಲ್ಲ, ಶ್ರುತಿಯಿಂದ ಸಿದ್ಧವೇ ಆಗಿದೆ ಪ್ರಕೃತಿ ತತ್ವ. ಆದರೆ ಅದನ್ನು ಇಲ್ಲಿ ಜಗತ್ಕಾರಣ ಅಲ್ಲ ಅನ್ನೋದು ಪ್ರಮೇಯ ಹೌದು, ಆದರೆ ಇಲ್ಲಿ ಬರೋದಿಲ್ಲ, ಇಲ್ಲಿ ಸಂಗತ ಅಲ್ಲ. ಅದು ಮತಖಂಡನೆ ಅಂತ ಬರ್ತದೆ 2ನೇ ಅಧ್ಯಾಯದಲ್ಲಿ. ಎಲ್ಲ ಬೇರೆ ಬೇರೆ ಮತಗಳನ್ನು ಖಂಡನೆ ಮಾಡುವಾಗ ಅಲ್ಲಿ ಖಂಡನೆ ಮಾಡಬೇಕು ಅದನ್ನು. ಇಲ್ಲಿಗೆ ಅಸಂಗತ, ಪ್ರಮೇಯ ಹೌದು. ಪ್ರಕೃತಿಯೇ ಜಗತ್ಕಾರಣ ಅಂತ ಸಾಂಖ್ಯರು ಹೇಳ್ತಾರೆ, ಅದಲ್ಲ.
ವಿಷ್ಣುವೇ ಜಗತ್ ಕಾರಣ. ಆದರೆ ಈ ಸೂತ್ರಕ್ಕೆ ಅದು ಅರ್ಥ ಅಲ್ಲ. ಯಾಕೆ ಅದ್ವೈತಗಳು ಕೊಟ್ಟಿರೋದು ಅದು ಶ್ರುತಿವಾಚ್ಯ ಅಲ್ಲ, ಪ್ರಕೃತಿಯು ಶ್ರುತಿವಾಚ್ಯ ಅಲ್ಲ, ಜಗತ್ ಕಾರಣವು ಶ್ರುತಿವಾಚ್ಯ ಆಗಬೇಕು. ಶ್ರುತಿ ಅಂದರೆ ವೇದವಾಚ್ಯ ಆಗಬೇಕು. ಪ್ರಕೃತಿಯು ವೇದವಾಚ್ಯ ಅಲ್ಲ ಅಂತ. ಆದರೆ ಪ್ರಕೃತಿಯು ಕೂಡ ವೇದವಾಚ್ಯ ಆಗಿದೆ, ಜಗತ್ ಕಾರಣ ಅಲ್ಲ ಅಷ್ಟೇ. ಅದು ವೇದವಾಚ್ಯ ಅಲ್ಲ ಅನ್ನೋ ಅರ್ಥ ಮಾಡೋದು ಸರಿಯಲ್ಲ. ಇಷ್ಟು ಮೊದಲನೇ ಸೂತ್ರದ್ದಾಯಿತು. ಇದರ ಮೇಲೆ ಒಂದು ಆಕ್ಷೇಪ. ಓಂ ಗೌಣಶ್ಚೇತ್ ನಾತ್ಮಶಬ್ದಾತ್ ಓಂ ಆಕ್ಷೇಪವನ್ನು ಇಲ್ಲಿ ಪರಿಹಾರ ಮಾಡ್ತಾರೆ. ಈಕ್ಷಣೀಯತ್ವಾತ್ ಜ್ಞಾನ ಪಡೀಬೇಕು, ಮೋಕ್ಷಕ್ಕೋಸ್ಕರ ಜ್ಞಾನ ಪಡೀಬೇಕು ಅಂತಂದದ್ರಿಂದ ಅವನು ಪರಬ್ರಹ್ಮ ಜ್ಞೇಯನೇ ಆಗಿದ್ದಾನೆ. ಜ್ಞಾನ ಪಡಿಬೇಕು ಅಂದರೆ ಯಾವ ರೀತಿ ಜ್ಞಾನ ಪಡಿಬೇಕು? ಔಪನಿಷದನಾದ್ದರಿಂದ ಶಬ್ದ ಬಿಟ್ಟು ಬೇರೆ ಮಾರ್ಗವೇ ಇಲ್ಲ. ಶಬ್ದದಿಂದಲೇ ವಾಚ್ಯನಾಗ್ತಾನೆ, ಶಬ್ದದಿಂದಲೇ ಜ್ಞಾನ ಪಡಿಬೇಕು ಅಂತ ಇಷ್ಟು ತೀರ್ಮಾನ ಮಾಡಿದರು. ಈಗ ಅದರ ಮೇಲೆ ಆಕ್ಷೇಪ ಏನು ಅಂದರೆ, ಜ್ಞಾನ ಪಡೀಬೇಕು ಅಂತ ಹೇಳಿದ್ದಾರಲ್ಲ, ಆತ್ಮನ್ನೇವ ಆತ್ಮಾನಂ ಪಶ್ಯೇತ್, ಅಲ್ಲೆಲ್ಲ ಆತ್ಮನನ್ನು ತಿಳಿಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಆತ್ಮ ಅಂದರೆ ಗೌಣಾತ್ಮ. ಗೌಣಾತ್ಮ ಅಂದರೆ ಸತ್ವರಜಸ್ತಮೋ ಗುಣಬದ್ಧನಾದ ಆತ್ಮ ಅಂದರೆ ಜೀವ. ಜೀವನನ್ನು ತಿಳಿಯಬೇಕು ಅಂತ ಹೇಳಿರೋದು. ಆದ್ದರಿಂದ ಜೀವನನ್ನು ತಿಳಿಯಬೇಕು ಹೌದು, ಮೋಕ್ಷಕ್ಕೋಸ್ಕರ ಜೀವನನ್ನು ತಿಳಿಯಬೇಕು, ಗೌಣ ಆತ್ಮ. ಅದರಿಂದ ಪರಬ್ರಹ್ಮ ಏನೂ ವಾಚ್ಯನಾಗಬೇಕಾಗಿಲ್ಲ. ತಿಳಿಬೇಕು ಅಂತ ಹೇಳಿದ ಶ್ರುತಿಗಳಲ್ಲೆಲ್ಲ ಅವನು ಈಕ್ಷಣೀಯ ಅಂತ ಹೇಳಿದಲ್ಲೆಲ್ಲ ಜೀವನ ಬಗ್ಗೆ ಹೇಳಿದ್ದಾರೆ ಅಂತ ಒಂದು ಆಕ್ಷೇಪ ಬಂದರೆ ಅದಕ್ಕೆ ಹೇಳ್ತಾರೆ ನ ಆತ್ಮಶಬ್ದಾತ್. ಅಲ್ಲಿ ಆತ್ಮಶಬ್ದ ಇದೆ. ಆತ್ಮನ್ನೇವ ಆತ್ಮಾನಂ ಪಶ್ಯೇತ್. ಆತ್ಮಶಬ್ದ ಅದಕ್ಕೆ ಅರ್ಥ ಏನು? ಆತ್ಮಶಬ್ದಕ್ಕೆ ಪರಮಾತ್ಮ ಅಂತಲೇ ಅರ್ಥ. ಬರೀ ಆತ್ಮ ಅಂತಂದರೆ ಪರಮಾತ್ಮನೇ. ಜೀವನಿಗೆ ಹೇಳಬೇಕಾದ್ರೆ ಜೀವಾತ್ಮ ಅಂತ ಸೇರಿಸಿ ಹೇಳಬೇಕೇ ಹೊರತು ಬರೀ ಆತ್ಮಶಬ್ದವನ್ನು ಹೇಳಿದರೆ ಅದು ವಿಷ್ಣು ಅಂತಲೇ ಅರ್ಥ ಆಗ್ತದೆ. ಆದ್ದರಿಂದ ಗೌಣಶ್ಚೇತ್, ತಿಳಿಯಲ್ಪಡಬೇಕಾದವನು ಸತ್ವರಜಸ್ತಮ ಗುಣಬದ್ಧನಾದ ಜೀವ ಆಗಿದ್ದಾನೆ ಅಂತ ಹೇಳ್ತೇವೆ ಅಂದರೆ ನ ಆತ್ಮಶಬ್ದಾತ್. ಯಾರನ್ನು ತಿಳಿಯಬೇಕು ಅಂತ ಹೇಳುವ ವಾಕ್ಯದಲ್ಲಿ ಆತ್ಮನನ್ನು ತಿಳಿಯಬೇಕು ಅಂತ ಹೇಳಿದ್ದಾರೆ. ಆತ್ಮಶಬ್ದ ಇರೋದರಿಂದ ಅದು ಪರಬ್ರಹ್ಮ ಅಂತಲೇ ಅರ್ಥ ಮಾಡಬೇಕು. ಯಾಕೆ? ಗೌಣ ಆತ್ಮ ದೃಶ್ಯ ವಾಚ್ಯಶ್ಚ ನ ನಿರ್ಗುಣ ಇತಿ ನಯುಕ್ತಂ. ಗೌಣ ಆತ್ಮ ಅಂದರೆ ಜೀವ. ಜೀವನೇ ದೃಶ್ಯ, ತಿಳಿಯಲ್ಪಡಬೇಕು. ಆದ್ದರಿಂದ ಅವನೇ ಶಬ್ದವಾಚ್ಯನಾಗಿದ್ದಾನೆ. ನಿರ್ಗುಣ ಬ್ರಹ್ಮ ಅಲ್ಲ, ಸತ್ವರಜಸ್ತಮ ಗುಣಹೀನ ಬ್ರಹ್ಮ ಅವನು ವಾಚ್ಯನಲ್ಲ ಅಂತ ಹೇಳೋದು ಸರಿಯಲ್ಲ. ಯಾಕೆ? ಆತ್ಮಶಬ್ದ ಇದೆ. ಆತ್ಮಶಬ್ದವು ವಿಷ್ಣುವಿನಲ್ಲೇ ಪ್ರಯೋಗ ಮಾಡಬೇಕು. ಯಾಕೆ ಅಂದರೆ ಆತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಯೋ ಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತ ಹೇಯೋಪಾದೇಯರಹಿತ ಸ ಆತ್ಮೇತ್ಯಭಿಧೀಯತೆ. ಎಲ್ಲ ಸರ್ವಗುಣ ಪರಿಪೂರ್ಣ, ಎಲ್ಲ ಗುಣವುಳ್ಳವನು, ಯಾವ ದೋಷವೂ ಇಲ್ಲದಿದ್ದವನು, ಹೇಯತ್ವ ಸಹಿತವಾದ ಉಪಾದೇಯತ್ವ ಇಲ್ಲದಿದ್ದವನು. ಅಂದರೆ ಕೇವಲ ಉಪಾದೇಯ ಅಷ್ಟೇ. ಕೆಲವರು ಹೇಯನೂ ಆಗಿದ್ದಾನೆ ಉಪಾದೇಯನೂ ಆಗಿದ್ದಾನೆ ಅಂತ ಹಂಗೆ ಹೇಳಬಾರ್ದು. ಹೇಯತ್ವ ಸಹಿತವಾದ ಉಪಾದೇಯತ್ವ ಅವನಲ್ಲಿಲ್ಲ, ಕೇವಲ ಉಪಾದೇಯತ್ವ, ಆ ರೀತಿ ಅರ್ಥ. ಅಂಥವನು ಆತ್ಮ ಇತ್ಯಭಿಧೀಯತೆ. ಜೀವ ಹಾಗಾಗಿದ್ದಾನ, ಗುಣಪೂರ್ಣನ, ದೋಷರಹಿತನ, ಕೇವಲ ಉಪಾದೇಯತ್ವ ಉಳ್ಳವನ. ಉಪಾದೇಯತ್ವ ಅಂದರೆ ಸ್ವೀಕಾರ್ಯತ್ವ, ಸ್ವೀಕಾರಕ್ಕೆ ಅರ್ಹ. ಎಷ್ಟೋ ಜೀವರನ್ನು ದೂರ ಮಾಡಬೇಕಾಗ್ತದೆ. ಜೀವರು ಕೇವಲ ಸ್ವೀಕಾರಕ್ಕೆ ಅರ್ಹರಲ್ಲ, ಪರಮಾತ್ಮ ಅವನು ಕೇವಲ ಸ್ವೀಕಾರಕ್ಕೆ ಅರ್ಹ. ಏತದನ್ಯ ಸ್ವಭಾವೋ ಯಃ, ಇಂಥ ಸ್ವಭಾವ ಇಲ್ಲದಿದ್ದವರು ಅವರ ಅನಾತ್ಮರೇ. ಸಹ ಅನಾತ್ಮೇತಿ ಸತಾಮತ. ಹಾಗಾದರೆ ಜೀವರಲ್ಲಿಯೂ ಕೂಡ ಆತ್ಮ ಅಂತ ಹೇಳ್ತಾರಲ್ಲ. ಅನಾತ್ಮನಿ ಆತ್ಮಶಬ್ದಸ್ತು
ಸೋಪಚಾರ ಪ್ರಯುಜ್ಯತೆ. ನಿಜವಾಗಿಯೂ ಜೀವರೆಲ್ಲರೂ ಆತ್ಮರಲ್ವೇ ಅಲ್ಲ, ಅನಾತ್ಮರೇ. ಯಾರು ಗುಣಪೂರ್ಣನೋ ಅವನೇ ಆತ್ಮ. ಹಾಗಾದರೆ ಜೀವನಲ್ಲಿ ಆತ್ಮಶಬ್ದ ಪ್ರಯೋಗ ಹೇಗೆ ಅಂದರೆ ಸೋಪಚಾರ, ಔಪಚಾರಿಕ ಪ್ರಯೋಗ. ಔಪಚಾರಿಕ ಪ್ರಯೋಗ ಅಂತಂದರೆ ಪರಮ ಮುಖ್ಯ ವೃತ್ತಿಯಿಂದ ಪ್ರಯೋಗ ಮಾಡೋದಲ್ಲ, ಅಪ್ರಧಾನವಾಗಿ ಪ್ರಯೋಗ ಮಾಡೋದು. ಔಪಚಾರಿಕ ಪ್ರಯೋಗ ಮುಖ್ಯ ಅರ್ಥ ಅಲ್ಲ ಅಂತ ಅಭಿಪ್ರಾಯ. ಗಂಗಾ ತೀರದಲ್ಲಿ ಗಂಗಾಯಾಮ್ ಘೋಷ ಅಂತ ಪ್ರಯೋಗ ಮಾಡ್ತಾರೆ ಶಬ್ದವನ್ನು, ಅದು ಔಪಚಾರಿಕ ಪ್ರಯೋಗ, ಮುಖ್ಯ ಪ್ರಯೋಗ ಅಲ್ಲ. ಹಾಗಿಟ್ಕೋಬೇಕು. ಇಲ್ಲಿ ವೇದದಲ್ಲಿ ಆತ್ಮ ಅಂತಲೇ ಇರೋದರಿಂದ ಮುಖ್ಯಾರ್ಥವನ್ನೇ ಇಟ್ಕೊಳ್ಳಿಕ್ಕೆ ಬರುವಾಗ ಸುಮ್ಮನೆ ಅಮುಖ್ಯಾರ್ಥ ಇಟ್ಕೋಬಾರ್ದು. ಗಂಗಾಯಾಮ್ ಮೀನಃ ಅಂತಿದೆ, ಗಂಗಾ ನದಿಯಲ್ಲಿ ಮೀನಿದೆ ಅಂತಂದರೆ ಇಲ್ಲೆಲ್ಲ ತೀರ ಅಂತ ಅರ್ಥ ಮಾಡಿಬಿಡೋದು ಅಮುಖ್ಯ ವೃತ್ತಿಯಿಂದ. ಇಲ್ಲಿ ತೀರ ಅಂತ ಅರ್ಥ ಮಾಡಬಾರ್ದು, ನೀರಿನಲ್ಲೇ ಇರ್ತದೆ ಮೀನು. ಗಂಗಾಯಾಮ್ ಘೋಷ ಅಂದರೆ ಹಳ್ಳಿ, ಘೋಷ ಅಂತ ಪ್ರಯೋಗ ಮಾಡಿದಾಗ ತೀರ ಅಂತ ಅರ್ಥ. ಯಾಕೆ ಅಲ್ಲಿ ಮುಖ್ಯಾರ್ಥ ಸರಿ ಹೋಗೋದಿಲ್ಲ, ನೀರಿನಲ್ಲಿ ಪ್ರವಾಹದಲ್ಲಿ ಹಳ್ಳಿ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಗಂಗಾಯಾಮ್ ಮೀನಃ ಅಂತಿದ್ದಾಗ ಅಲ್ಲಿ ಗಂಗಾ ಶಬ್ದಕ್ಕೆ ಮುಖ್ಯಾರ್ಥನೇ. ಮುಖ್ಯಾರ್ಥ ಹೇಳಲಿಕ್ಕೆ ಬರದೇ ಇದ್ದಾಗ ಅಮುಖ್ಯಾರ್ಥ ಹೇಳಬೇಕು, ಸುಮ್ಮನೆ ಎಲ್ಲದಕ್ಕೂ ಅಮುಖ್ಯಾರ್ಥ ಹೇಳೋದಲ್ಲ. ಆದ್ದರಿಂದ ಇಲ್ಲಿ ಆತ್ಮ ಶಬ್ದಕ್ಕೆ ಆತ್ಮನನ್ನು ತಿಳ್ಕೊಳ್ಬೇಕು ಅಂತಂದರೆ ಪರಬ್ರಹ್ಮನನ್ನು, ಸತ್ವರಜಸ್ತಮೋ ಗುಣ ರಹಿತನಾದಂಥ ಪರಬ್ರಹ್ಮನನ್ನು ತಿಳ್ಕೊಳ್ಬೇಕು ಅಂತಲೇ ಅರ್ಥ. ಅವನನ್ನು ತಿಳ್ಕೊಳ್ಬೇಕಾದ್ರೆ ಶಬ್ದದಿಂದಲೇ ತಿಳ್ಕೊಳ್ಬೇಕು. ಔಪನಿಷದ, ಆದ್ದರಿಂದ ವಾಚ್ಯನೇ ಆಗಿದ್ದಾನೆ. ಇನ್ನೊಂದು ಶ್ರುತಿಯೂ ಇದೆ, ದ್ವೇವಾವ ಬ್ರಹ್ಮಣೋ ರೂಪೇ. ಪರಬ್ರಹ್ಮನಿಗೆ ಎರಡು ರೂಪ, ಆತ್ಮ ಅನಾತ್ಮ ಅಂತ ಎರಡು ರೂಪ. ಆತ್ಮರೂಪ ಅಂದರೆ ಯಾವುದು? ಅವಂದೇ. ತತ್ರ ಯಸ್ಸ ಆತ್ಮ ಸ ನಿತ್ಯ ಶುದ್ಧ ಕೇವಲ ನಿರ್ಗುಣಶ್ಚ. ನಿತ್ಯನಾಗಿ ಶುದ್ಧನಾಗಿ ಅಂದರೆ ಕರ್ಮಲೇಪ ಇಲ್ಲದವನು ಅಂತ ಅರ್ಥ. ಶುದ್ಧ ಅಂದರೆ ಕರ್ಮಲೇಪ ಇಲ್ಲದೇ ಇದ್ದವನು. ನಿತ್ಯನು ಅಂದರೆ ದೇಹದಿಂದಲೂ ನಿತ್ಯನಾಗಿದ್ದಾನೆ, ದೇಹದಿಂದಲೂ ನಿತ್ಯ. ಯಾರ ದೇಹವೂ ನಿತ್ಯನಾಗಿದ್ದಾನೋ ಅವನು ನಿತ್ಯ. ಯಾರಿಗೆ ಕರ್ಮಲೇಪ ಇಲ್ಲವೋ ಅವನು ಶುದ್ಧ. ಕೇವಲ ಅಂದರೆ ಜಡ ಮಿಶ್ರ ಅಲ್ಲದೇ ಇದ್ದವನು, ಜಡದಿಂದ ಮಿಶ್ರ ಅಲ್ಲ. ನಿರ್ಗುಣ, ಸತ್ವಾದಿ ಗುಣಬದ್ಧನಲ್ಲ, ಅಂಥವನೇ. ಅಂಥದ್ದು ಒಂದು ರೂಪ. ಅಥಹ ಯಹ ಅನೀದೃಶಃ, ಈ ರೀತಿ ಅಲ್ಲದೇ ಇದ್ದದ್ದು ಅವನು ಅನಾತ್ಮ. ಅವನಲ್ಲಿಯೂ ಪರಮಾತ್ಮ ಇರ್ತಾನೆ. ಆದ್ದರಿಂದ ಬ್ರಹ್ಮನಿಗೆ ಎರಡು ರೂಪ. ಒಂದು ರೂಪ ಮತ್ಸ್ಯಾದಿ ರೂಪಗಳೆಲ್ಲ ಇದೆಯಲ್ಲ, ವಿಷ್ಣು ಮತ್ಸ್ಯ ಈ ಕೂರ್ಮ ಇತ್ಯಾದಿಗಳು, ಅದು ಕೇವಲ ಶುದ್ಧ ನಿರ್ಗುಣ ಅಂಥ ರೂಪ. ಇನ್ನೊಬ್ಬ ಜೀವ ಅನಾತ್ಮ, ಅವನಲ್ಲಿಯೂ ಪರಮಾತ್ಮ ಇರೋದರಿಂದ ಜೀವನೂ ಕೂಡ ಭಗವಂತನ ಒಂದು ರೂಪ ಅಂತ ಹೇಳೋದುಂಟು. ಆದರೆ ಅದು ಅನಾತ್ಮ ರೂಪ ಅಂತ ಸ್ಪಷ್ಟವಾಗಿ ಜೀವನನ್ನು ಅನಾತ್ಮ ಅಂತ ಕರೆದಿದ್ದಾರೆ. ಆದರೂ ಆತ್ಮಶಬ್ದ ಅಮುಖ್ಯವಾಗಿ ಪ್ರಯೋಗ ಮಾಡುತ್ತದೆ. ನಚೆ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಮುಖ್ಯಾರ್ಥ ಹೇಳಲಿಕ್ಕೆ ಬರುವಾಗ ಅಮುಖ್ಯಾರ್ಥ ಹೇಳಬಾರ್ದು. ಆದ್ದರಿಂದ ಆತ್ಮನ್ನೇವ ಆತ್ಮಾನಂ ಪಶ್ಯೇತ್ ಅಂದರೆ ಅಲ್ಲಿ ಆತ್ಮಾನಂ ಪಶ್ಯೇತ್ ಅಂತಂದರೆ ಪರಮಾತ್ಮನನ್ನು ನೋಡಬೇಕು, ಅವನನ್ನು ತಿಳ್ಕೊಳ್ಬೇಕು. ಅವನನ್ನು ತಿಳ್ಕೊಳ್ಬೇಕು ಅಂದರೆ ಅವನು ವಾಚ್ಯನಾಗಬೇಕು. ಹೀಗೆ ಮಾಡಬೇಕು. ಮತ್ತೂ ಒಂದು ಕಾರಣ ಕೊಡ್ತಾರೆ, ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ಓಂ, ಯಾರು ಆತ್ಮನಿಷ್ಠನಾಗಿದ್ದಾನೋ ಅವನಿಗೆ ಮೋಕ್ಷವನ್ನು ಹೇಳಿದ್ದಾರೆ. ಆತ್ಮನಿಷ್ಠನಾದವನು ಅಂದರೆ ಆತ್ಮನಲ್ಲಿ ಭಕ್ತಿ ಉಳ್ಳವನು ಮೋಕ್ಷ ಹೊಂದುತ್ತಾನೆ ಅಂತ ಉಂಟು. ಜೀವನಲ್ಲಿ ಭಕ್ತಿ ಮಾಡಿದರೆ ಮೋಕ್ಷ ಸಿಗ್ತದ? ಆದ್ದರಿಂದ ಆತ್ಮನಿಷ್ಠನಾದವನಿಗೆ ಮೋಕ್ಷ ಅಂತ ಹೇಳಿದ ಮೇಲೆ ಅಲ್ಲಿ ಆತ್ಮ ಅಂದರೆ ಮುಖ್ಯಾರ್ಥನಾದ ವಿಷ್ಣುವೇ ಆಗಬೇಕು ಹೊರತು ಜೀವ ಅವನೇ ವಾಚ್ಯ, ಅವನೇ ಶಬ್ದಗೋಚರ ಅಂತ ಹೀಗೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ನಹಿ ಗೌಣಾತ್ಮನಿಷ್ಠಸ್ಯ ಮೋಕ್ಷ. ಗೌಣಾತ್ಮ ಅಂದರೆ ಜೀವ. ಜೀವನಿಷ್ಠನಾದವನಿಗೆ ಮೋಕ್ಷ ಏನೂ ಇಲ್ಲ. ಯಾಕೆ? ಆತ್ಮನಿಷ್ಠನಿಗೆ ಮೋಕ್ಷ ಅಂತ ಎಲ್ಲಿ ಹೇಳಿದ್ದಾರೆ ಇಲ್ಲಿ ಮೊದಲು ಅಂತಂದರೆ, ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೇ ಗಹನೆ ಪ್ರವಿಷ್ಟ ಸ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ
ತಸ್ಯ ಲೋಕ ಸವುಲೋಕ ಏವ. ಪ್ರತಿಬುದ್ಧ ಆತ್ಮ, ಸರ್ವಜ್ಞನಾದ ಆತ್ಮನು ಅಂದರೆ ಪರಮಾತ್ಮ. ಅಸ್ಮಿನ್ ಸಂದೋಹೆ, ಈ ದೇಹದಲ್ಲಿ, ಮನುಷ್ಯರ ದೇಹದಲ್ಲಿ, ನಮ್ಮ ದೇಹದಲ್ಲಿ, ಗಹನೆ ಹೃದಯದಲ್ಲಿ ಪ್ರವಿಷ್ಟನಾಗಿದ್ದಾನೆ. ಅಂಥವನು ಯಸ್ಯ ಅನುವಿದ್ಧ, ಯಾರಿಂದ ತಿಳಿಯಲ್ಪಡ್ತಾನೋ, ಯಾರು ವಿಶ್ವಕೃತ ಎಲ್ಲ ಸೃಷ್ಟಿ ಮಾಡಿದಂಥ ಆ ಪರಮಾತ್ಮನು ಯಸ್ಯ ಅನುವಿತ್ತ, ಯಾರಿಂದ ತಿಳಿಯಲ್ಪಡ್ತಾನೋ, ಸಹಿ ಸರ್ವಸ್ಯ ಕರ್ತ, ಆ ಪರಮಾತ್ಮ ಸರ್ವಕರ್ತನಾಗಿದ್ದಾನೆ, ವಿಶ್ವಕೃತ ಆಗಿದ್ದಾನೆ, ಈ ದೇಹದಲ್ಲಿ ಹೃದಯದಲ್ಲಿ ಪ್ರವೇಶ ಮಾಡಿದ್ದಾನೆ. ಅಂಥ ಪರಮಾತ್ಮನು ಯಾರಿಂದ ತಿಳಿಯಲ್ಪಡ್ತಾನೋ ಅವನಿಗೆ, ತಿಳಿದವನಿಗೆ ತಸ್ಯ ಲೋಕ ಸವುಲೋಕ ಏವ, ಆ ವಿಷ್ಣು ಲೋಕವೇ ಇವನಿಗೂ ಲೋಕ ಆಗ್ತದೆ. ಅಂದರೆ ವಿಷ್ಣು ಲೋಕಕ್ಕೆ ಹೋಗಿ ಸೇರ್ತಾನೆ ಅಂತ ಅರ್ಥ. ತಸ್ಯ ಲೋಕ, ಆ ವಿಷ್ಣುವಿನ ಲೋಕವೇ ಸಲೋಕ, ಇವನಿಗೂ ಲೋಕ, ಅದೇ ಸ್ಥಾನ. ಹೀಗೆ ಆತ್ಮನಿಷ್ಠನಿಗೆ ಮೋಕ್ಷವನ್ನು ಹೇಳಿದ್ದಾರೆ. ಎಲ್ಲಿ ಆತ್ಮ ಅಂತ ಶಬ್ದ ಇದೆ, ಅಲ್ಲಿ ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ. ಆತ್ಮನಿಷ್ಠ ಅಂದರೆ ಆತ್ಮನನ್ನು ತಿಳಿದವನು ವಿಷ್ಣು ಲೋಕವನ್ನು ಹೊಂದುತ್ತಾನೆ ಅಂತ ಹೇಳಿದ್ದಾರೆ. ಹಾಗಾದರೆ ಆತ್ಮ ಅಂದರೆ ಜೀವ ಅಲ್ಲ, ಜೀವನಿಷ್ಠನಾದವನಿಗೆ ಮೋಕ್ಷ ಇಲ್ಲ. ಆದ್ದರಿಂದ ಅಲ್ಲಿ ಆತ್ಮ ಶಬ್ದಕ್ಕೆ ವಿಷ್ಣು ಅಂತಲೇ ಇಟ್ಕೋಬೇಕು. ಮತ್ತು ಮಾಂಡೂಕ್ಯ ಉಪನಿಷತ್ನಲ್ಲಿ ಅಯಮಾತ್ಮ ಬ್ರಹ್ಮ ಸ್ಪಷ್ಟವಾಗಿ ಉಪದೇಶ ಮಾಡಿದ್ದಾರೆ. ಈ ಆತ್ಮ ಅಂದರೆ ಅವನು ಬ್ರಹ್ಮನೇ. ಅಯಮಾತ್ಮ ಬ್ರಹ್ಮ. ಬ್ರಹ್ಮೇ, ಭಾಗವತದಲ್ಲಿಯೂ ಕೂಡ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ ಒಂದು ಕಡೆ ಇದೆ. ಬ್ರಹ್ಮ, ಪರಮಾತ್ಮ, ಭಗವಾನ್ ಇದೆಲ್ಲ ವಿಷ್ಣುವಿಗೆ ಕರೀತಕ್ಕಂಥ ಶಬ್ದಗಳು. ಭಗವಂತ ಅಂದರೂ ಅವನೇ, ಬ್ರಹ್ಮ ಅಂದರೂ ಅವನೇ, ಪರಮಾತ್ಮ ಅಂದರೂ ಅವನೇ. ಬೇರೆಯವರಿಗೆ ಹೇಳಬೇಕಾದರೆ ಚತುರ್ಮುಖ ಬ್ರಹ್ಮ ಅನ್ನಬೇಕು, ಅಥವಾ ಜೀವಾತ್ಮ ಅಂತ ಜೀವಶಬ್ದ ಸೇರಿಸಿ ಹೇಳಬೇಕು. ಭಗವಾನ್ ಅನ್ನೋ ಶಬ್ದ ಅಂತೂ ಬೇರೆಯವರಲ್ಲಿ ಪ್ರಯೋಗ ಮಾಡೋದೇ ಇಲ್ಲ, ವಿಷ್ಣುವಿನಲ್ಲೇ. ಇದು ಒಂದು ಕಡೆ ಇದೆ. ಇನ್ನೊಂದು ಕಡೆ ಭಾಗವತದಲ್ಲಿ ದತ್ತಂ ದುರ್ವಾಸ ಸಂಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತಿದೆ. ದತ್ತ, ದುರ್ವಾಸ, ಚಂದ್ರ, ಸೋಮ ಅಂದರೆ ಚಂದ್ರ, ಇವರು ಯಾರಿಂದ ಹುಟ್ಟಿದರು? ಆತ್ಮ, ಈಶ, ಬ್ರಹ್ಮರಿಂದ ಹುಟ್ಟಿದರು ಅಂತಿದೆ. ದತ್ತ ಅಂದರೆ ದತ್ತಾತ್ರೇಯ ರೂಪಿ ಪರಮಾತ್ಮ, ಇವನು ಆತ್ಮನಿಂದ ಹುಟ್ಟಿದ್ದು. ದುರ್ವಾಸ ಈಶನಿಂದ ಹುಟ್ಟಿದವನು. ಸೋಮ ಬ್ರಹ್ಮನಿಂದ ಹುಟ್ಟಿದವನು. ಅದರಿಂದ ದತ್ತಂ ದುರ್ವಾಸಸಂ ಸೋಮಂ ಮೂರು ಹೆಸರು ಕ್ರಮವಾಗಿ ಇಟ್ಕೋಬೇಕು. ಆತ್ಮ, ಈಶ, ಬ್ರಹ್ಮ ಸಂಭವಾನ್ ಅಂದರೆ ದತ್ತನು ಆತ್ಮನ ಅವತಾರ. ಇಲ್ಲಿ ಆತ್ಮ ಅಂತ ಬರೀ ಆತ್ಮ ಶಬ್ದ ಇದೆ, ವಿಷ್ಣು ಅಂತಲೇ ಅರ್ಥ. ವಿಷ್ಣುವಿನ ಅವತಾರನೇ ದತ್ತಾತ್ರೇಯ. ದುರ್ವಾಸ ಈಶ ಸಂಭವ, ಈಶ ಅಂದರೆ ರುದ್ರ, ರುದ್ರನ ಅವತಾರ ದುರ್ವಾಸ. ಸೋಮ ಅಂದರೆ ಚಂದ್ರ, ಬ್ರಹ್ಮ ಸಂಭವಾನ್ ಅಂದರೆ ಇಲ್ಲಿ ಮಾತ್ರ ಬ್ರಹ್ಮನ ಆವೇಶ, ಚತುರ್ಮುಖ ಬ್ರಹ್ಮನ ಆವೇಶ ಚಂದ್ರನಲ್ಲಿ ಅಂತ ಅರ್ಥ ಮಾಡಬೇಕು. ಯಾಕೆ ಚತುರ್ಮುಖ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಅಂತ ಒಂದು ವಿಷ್ಣು ಸಂಕಲ್ಪ. ಇಲ್ಲಿ ಕೂಡ ಕೇವಲ ಆತ್ಮ ಶಬ್ದ ಇದೆ. ದತ್ತನು ಆತ್ಮನ ಅವತಾರ ಅಂದರೆ ಇಲ್ಲಿ ಜೀವಾತ್ಮನ ಅವತಾರ ಅಂತ ಅರ್ಥ ಮಾಡಬಾರ್ದು. ಇನ್ನೊಂದು ಕಡೆ ಪಾದ್ಮ ಪುರಾಣದಲ್ಲಿದೆ, ಚೇತನಸ್ತು ದ್ವಿಧ ಪ್ರೋಕ್ತ. ಚೇತನರು ಎರಡು ವಿಧ, ಒಬ್ಬ ಜೀವ, ಇನ್ನೊಬ್ಬ ಆತ್ಮ. ಒಬ್ಬ ಜೀವ, ಇನ್ನೊಬ್ಬನು ಆತ್ಮ ಅಂದರೆ ವಿಷ್ಣು ಪರಮಾತ್ಮ ಅಂತಲೇ ಅರ್ಥ. ಜೀವರು ಅಂದರೆ ಯಾರು? ಚೇತನರು. ಜೀವಚೇತನರು ಅಂದರೆ ಬ್ರಹ್ಮಾದಿಗಳು, ಅಂದರೆ ಚತುರ್ಮುಖ ಬ್ರಹ್ಮ ಮೊದಲಾಗಿ ಎಲ್ಲರೂ ಜೀವರು. ಆತ್ಮ ಅಂತ ಇನ್ನೊಬ್ಬ ಚೇತನ ಇದ್ದಾನೆ, ಅವನು ಯಾರು ಅಂದರೆ ಆತ್ಮೈಕಸ್ತು ಜನಾರ್ದನ, ವಿಷ್ಣು, ಅವನೊಬ್ಬನೇ ಆತ್ಮ. ಉಳಿದವರೆಲ್ಲ ಜೀವ ಅಷ್ಟೇ. ಇತರೇಶು, ಬ್ರಹ್ಮಾದಿಗಳಲ್ಲಿಯೂ ಕೂಡ, ಚತುರ್ಮುಖಾದಿಗಳಲ್ಲಿಯೂ ಕೂಡ ಆತ್ಮಶಬ್ದ ಪ್ರಯೋಗ ಮಾಡ್ತಾರೆ. ಇತರೇಶು ಆತ್ಮಶಬ್ದಸ್ತು ಸೋಪಚಾರ ಪ್ರಯುಜ್ಯತೆ, ಔಪಚಾರಿಕ ಪ್ರಯೋಗ ಅಷ್ಟೇ, ಮುಖ್ಯ ಪ್ರಯೋಗ ಅಲ್ಲ, ಔಪಚಾರಿಕ ಪ್ರಯೋಗ. ತಸ್ಯಾತ್ಮನೋ ನಿರ್ಗುಣಸ್ಯ ಜ್ಞಾನಾನ್ ಮೋಕ್ಷ ಉದಾಹೃತಃ. ಆ ಆತ್ಮನ ಜ್ಞಾನದಿಂದಲೇ ಮೋಕ್ಷ.
ಆತ್ಮ ಅಂದರೆ ಅವನು ನಿರ್ಗುಣ ಆತ್ಮ, ಸತ್ವರಜಸ್ತಮೋ ಗುಣರಹಿತ, ಬಂಧಕ ಗುಣರಹಿತನಾದ ಆತ್ಮ ವಿಷ್ಣು, ಅವನ ಜ್ಞಾನದಿಂದಲೇ ಮೋಕ್ಷ. ಸಗುಣಾಸ್ತು ಅಪರೇ ಪ್ರೋಕ್ತ, ಉಳಿದವರೆಲ್ಲ ಸಗುಣರು ಅಂದರೆ ಸತ್ವರಜಸ್ತಮೋ ಗುಣ ಬದ್ಧರು, ಅವನೊಬ್ಬ ನಿರ್ಗುಣ ಅಂದರೆ ಸತ್ವರಜಸ್ತಮೋ ಗುಣ ಬಂಧನ ಇಲ್ಲ. ತಜ್ಞಾನ ನೈವ ಮುಚ್ಯತೆ, ಜೀವಜ್ಞಾನದಿಂದ ಮೋಕ್ಷ ಇಲ್ಲವೇ ಇಲ್ಲ. ಪರೋಹಿ ಪುರುಷೋ ವಿಷ್ಣು ತಸ್ಮಾನ್ ಮೋಕ್ಷಸ್ತತ ಸ್ಮೃತಃ, ಪರಮಪುರುಷ ಅಂದರೆ ವಿಷ್ಣು, ಅವನಿಂದಲೇ ಮೋಕ್ಷ. ಹೀಗೆ ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿದೆ. ಓಂ ಹೇಯತ್ವಾವಚನಾಚ್ಯ ಓಂ ತಮೇವೈ, ಇದು ಅಥರ್ವಣೋಪನಿಷತ್ನಲ್ಲಿ, ತಮೇವೈಕಂ ಜಾನಥ ಆತ್ಮಾನಂ, ಆತ್ಮನನ್ನು ಒಬ್ಬನ್ನೇ ತಿಳಿರಿ. ಅನ್ಯಾವಾಚೋ ವಿಮುಂಚಥ, ಬೇರೆ ಮಾತುಗಳನ್ನು ಬಿಟ್ಟುಬಿಡ್ರಿ, ಕಡಿಮೆ ಮಾಡಿರಿ. ಆತ್ಮನನ್ನೊಬ್ಬನನ್ನೇ ತಿಳಿರಿ. ಅಮೃತಸ್ಯ ಏಷ ಸೇತು, ಅವನೇ ಮೋಕ್ಷಕ್ಕೆ ಕಾರಣ ಅಂತಿದೆ. ಇಲ್ಲೂ ಬರೀ ಆತ್ಮ ಶಬ್ದ ಇದೆ, ವಿಷ್ಣು ಅಂತಲೇ ಅರ್ಥ. ಯಾಕೆ? ಹೇಯತ್ವ ಅವಚನಾತ್, ಬೇರೆಯವ್ರನ್ನ ಬಿಟ್ಟುಬಿಡಿ ಅಂತ ಬೇರೆ ಇವರಿಗೆಲ್ಲ ಹೇಯತ್ವ ಹೇಳಿದ್ದಾರೆ, ಆತ್ಮನಿಗೆ ಹೇಯತ್ವ ಹೇಳಲಿಲ್ಲ. ಅಂದರೆ ಆತ್ಮ ಯಾರು? ಹೇಯತ್ವ ಅಂದರೆ ತ್ಯಾಜ್ಯತ್ವ ಅಂತ ಅರ್ಥ. ತ್ಯಾಜ್ಯತ್ವ ಬಿಟ್ಟು ಬಿಡ್ರಿ ಅವ್ರ ಸುದ್ದಿ ಅಂತ ಅಲ್ಲ, ಅದು ಆತ್ಮನಿಗೆ ಹೇಳಿದ್ದಾರಾ? ಇಲ್ಲ, ಅವನನ್ನು ತಿಳ್ಕೊಳ್ಳಿ, ಬೇರೆಯವ್ರನ್ನ ಬಿಟ್ಟುಬಿಡಿ ಅಂತ. ಇಲ್ಲಿ ಆತ್ಮನನ್ನು ಬಿಡಬೇಡಿ, ತಿಳ್ಕೊಳ್ರಿ ಅಂತ ಹೇಳಿದ್ರಿಂದ ಆ ಆತ್ಮ ಯಾರಾಗಬೇಕು? ವಿಷ್ಣುವೇ ಆಗಬೇಕು. ಇತಿ ಅನ್ಯೇಷಾಂ ಹೇಯತ್ವ ವಚನಾತ್, ಉಳಿದ ಜೀವರಿಗೆಲ್ಲ ಇವರು ಹೇಯರು, ಅವರು ಸುದ್ದಿ ಬಿಡಿ, ಪರಮಾತ್ಮನೊಬ್ಬನ್ನು ಹಿಡ್ಕೊಳ್ರಿ. ಯಾಕೆ? ಅವನು ಅಹೇಯ ಅಂತ. ಅಹೇಯತ್ವ ವಚನಾತ್ ನ ಗೌಣ ಆತ್ಮ. ಆತ್ಮ ಅಂತಂದರೆ ಜೀವನನ್ನು ಇಟ್ಕೋಬಾರ್ದು. ಓಂ ಸ್ವಾಪ್ಯಯಾತ್ ಓಂ. ಇನ್ನೊಂದು ಸೂತ್ರ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಬೃಹದಾರಣ್ಯಕ. ಇದರಲ್ಲಿ ವಿಷ್ಣು ವಾಚ್ಯ ಅನ್ನೋದನ್ನು ಹೇಳಿದ್ದಾರೆ. ಆತ್ಮಶಬ್ದಕ್ಕೆ ಜೀವ ಅನ್ನೋ ಅರ್ಥ ಅದನ್ನೆಲ್ಲ ಇದುವರೆಗೆ ಖಂಡನೆ ಮಾಡಿದರು. ಇಲ್ಲಿ ಹೇಳ್ತಾ ಇರೋದು ವಿಷ್ಣು ವಾಚ್ಯನಾಗಿದ್ದಾನೆ ಅಂತ ಪ್ರಧಾನ ತತ್ವವನ್ನು ಹೇಳುವಂಥ ಸೂತ್ರ. ಪೂರ್ಣಸ್ಯ ಪೂರ್ಣಮದ ಪೂರ್ಣಮಿದಂ ಅನ್ನೋ ಶ್ರುತಿಯಲ್ಲಿ ಭಗವಂತನನ್ನೇ ಹೇಳೋದು. ಮತ್ತು ಇನ್ನೊಂದುಂಟು, ಸ ಆತ್ಮನ ಆತ್ಮಾನ ಮುದ್ಧೃತ್ಯ, ಸಹ ಆ ಪರಬ್ರಹ್ಮನು ತನ್ನಿಂದ ತನ್ನನ್ನೇ ಉದ್ಧಾರ ಮಾಡಿ, ಅಂದರೆ ತನ್ನಿಂದ ಒಂದು ಅಂಶವನ್ನು ತೆಗೆದು ಅದರಿಂದ ಕಾರ್ಯಗಳನ್ನು ಮಾಡಿ ಆತ್ಮನ್ನೇವ ವಿಲಾಪೈತಿ, ತನ್ನೊಳಗೆ ಸೇರಿಸ್ಕೊತಾನೆ ಆ ರೂಪವನ್ನು. ಮತ್ತು ಆತ್ಮ ಇವ ಭವತಿ, ಅವನು ಮೂಲ ರೂಪ ಆಗ್ತಾನೆ. ಮೂಲರೂಪದಿಂದ ಆತ್ಮನಃ, ಮೂಲರೂಪದಿಂದ ಆತ್ಮಾನ ಮುದ್ಧೃತ್ಯ, ತನ್ನನ್ನೇ ಒಂದು ಅಂಶದಿಂದ ಪೃಥಕ್ ಮಾಡಿ ಹೊರಗೆ ತೆಗೆದು ರಾಮ ಕೃಷ್ಣ ಅಂತ ಅವತಾರಗತವನ್ನು ಮಾಡಿ, ಪ್ರಳಯ ಕಾಲ ಬಂದಾಗ ತನ್ನಲ್ಲೇ ಆ ರೂಪಗಳನ್ನು, ರಾಮಕೃಷ್ಣಾದ ರೂಪಗಳನ್ನು ಏಕೀಭಾವ ಮಾಡಿಕೊಡ್ತಾನೆ. ಆಮೇಲೆ ಅವನು ಮೂಲ ರೂಪನೇ ಆಗಿಬಿಡ್ತಾನೆ. ಆ ರಾಮಕೃಷ್ಣಾದಿಗಳೆಲ್ಲ ಮೂಲ ರೂಪವೇ ಆಗ್ತದೆ. ಸೃಷ್ಟಿಕಾಲದಲ್ಲಿ ರಾಮಕೃಷ್ಣಾದಿ ರೂಪಗಳನ್ನು ತನ್ನಿಂದ ಹೊರಗೆ ತೆಗಿತಾನೆ, ಪ್ರಳಯ ಕಾಲದಲ್ಲಿ ತನ್ನೊಳಗೆ ಸೇರಿಸ್ಕೊತಾನೆ. ಹೀಗೆಲ್ಲ ಹೇಳಿದ್ರಿಂದ ಈ ವೇದ ಪ್ರತಿಪಾದ್ಯ ಯಾರು? ವಿಷ್ಣುವೇ ಆಗಬೇಕು. ಪೂರ್ಣಮದ ಪೂರ್ಣಮಿದಂ ಅನ್ನೋದಕ್ಕರ್ಥ ಮೂಲ ರೂಪವು ಪೂರ್ಣ, ಅದಹ ಅಂದರೆ ಮೂಲ ರೂಪವು ಅದು ಪೂರ್ಣ, ಇದಂ ಪೂರ್ಣಂ ಅವತಾರ ರೂಪವೂ ಪೂರ್ಣ, ಪೂರ್ಣದಿಂದಲೇ ಪೂರ್ಣಂ ಉದಚ್ಯತೆ. ಸೃಷ್ಟಿಕಾಲದಲ್ಲಿ ಪೂರ್ಣವಾದ ಮೂಲ ರೂಪದಿಂದ ಪೂರ್ಣವಾದ ಅವತಾರ ರೂಪನೇ ಹೊರಗೆ ಬಂತು. ಕೊನೆಗೆ ಪೂರ್ಣಸ್ಯ ಪೂರ್ಣಮಾದಾಯ, ತನ್ನ ಅವತಾರ ರೂಪವನ್ನು, ಪೂರ್ಣಸ್ಯ ಅಂದರೆ ತನ್ನ, ಪೂರ್ಣನಾದ ತನ್ನ ಪೂರ್ಣಂ ಅವತಾರ ರೂಪವನ್ನು ಆದಾಯ ತನ್ನೊಳಗೆ ಸೇರಿಸಿಕೊಂಡು ಪೂರ್ಣಮೇವ ಅವಶಿಷ್ಯತೆ, ಮೂಲ ರೂಪ ಒಂದೇ ಉಳಿತದೆ. ಇಂಥ ಶ್ರುತಿಯಿಂದ ಯಾರು ಪ್ರತಿಪಾದ್ಯರು? ವಿಷ್ಣುವಿನೇ ಪ್ರತಿಪಾದ್ಯ ಆಗಬೇಕು. ಸದೇವೋ ಬಹುಧಾ ಭೂತ್ವ ನಿರ್ಗುಣ ಪುರುಷೋತ್ತಮ ಏಕೀಭೂಯ ಪುನಶ್ಚೇತೆ ನಿರ್ದೋಷೋ ಹರಿರಾಧಿಕೃತ. ಇದು ಹರಿಗೆ ಹೇಳಿದ್ದು,
ಅದಕ್ಕಿನ್ನೊಂದು ಆಧಾರ. ಆ ದೇವನು ಬಹುಧಾ ಭೂತ್ವ ಅನೇಕ ರೂಪಗಳನ್ನು ತಾಳಿ, ಯಾರು ನಿರ್ಗುಣನಾದ ಪುರುಷೋತ್ತಮನು ಅನೇಕ ರೂಪಗಳನ್ನು ತಾಳಿ ಏಕೀಭೂಯ ಪ್ರಳಯ ಕಾಲದಲ್ಲಿ ಎಲ್ಲ ಒಂದು ಮಾಡಿಕೊಂಡು ಪುನಃ ಶೇತೆ ಮಲಗ್ತಾನೆ. ಯಾರು? ನಿರ್ದೋಷೋ ಹರಿಹಿ, ಆದಿಕೃತ ಸೃಷ್ಟಿ ಮಾಡಿದ ನಿರ್ದೋಷನಾದ ಹರಿಯೇ. ಇತಿ ಸ್ವಸ್ಯೈವ ಸ್ವಸ್ಮಿನ್ ಅಪ್ಯಯ ವಚನಾತ್. ಸ್ವಾಪ್ಯಯಾತ್ ಅಂದರೆ ತನ್ನಲ್ಲಿ ತನಗೆ ಲಯ ಹೇಳಿದ್ದಾರೆ. ಅಂದರೆ ತನ್ನ ರೂಪಕ್ಕೆ ತನ್ನಲ್ಲಿ ಲಯ ಏಕೀಭಾವವನ್ನು ಹೇಳಿದ್ರಿಂದ ಬೇರೆ ಯಾರಿಗೂ ಈ ರೀತಿ ಇಲ್ಲ. ಜೀವ ತನ್ನಲ್ಲಿ ತಾನು ಲಯ ಹೊಂತಾನೆ ಅಂತುಂಟ ಇಲ್ಲ. ಆದ್ದರಿಂದ ಇಂಥ ಶ್ರುತಿಯಿಂದ ಭಗವಂತ ವಾಚ್ಯನೇ ಆಗಿದ್ದಾನೆ. ನಚ ಗೌಣಾತ್ಮನಿ ನಿರ್ದೋಷಸ್ಯ ಲಯ. ನಿರ್ದೋಷೋ ಹರಿರಾಧಿಕೃತ ಅಂತಿದೆ. ನಿರ್ದೋಷನು ತನ್ನಲ್ಲಿ ತಾನು ಲಯ ಹೊಂತಾನೆ ಅಂತ. ಇಲ್ಲಿ ನಿರ್ದೋಷ ಆತ್ಮನಲ್ಲಿ ಲಯ ಹೊಂತಾನೆ ಅಂದರೆ ಇಲ್ಲೂ ಜೀವ ಅಂತ ಅರ್ಥ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನಿರ್ದೋಷನಾದ ಪರಮಾತ್ಮನಿಗೆ ಜೀವನಲ್ಲಿ ಲಯ ಇಲ್ಲ. ಜೀವನಿಗೆ ಪರಮಾತ್ಮನಲ್ಲಿ ಅಷ್ಟೇ ಹೊರತು ಸ್ವಾಪ್ಯ ಇರೋದು ಭಗವಂತನಿಗೆ ಅಷ್ಟೇ. ತನ್ನಲ್ಲಿ ತಾನು ಲಯ ಹೊಂತಾನೆ ಅಂದರೆ ಅದು ಪರಮಾತ್ಮ ಮಾತ್ರ. ಗೌಣಾತ್ಮನಿ ಜೀವನಲ್ಲಿ ನಿರ್ದೋಷನಾದ ಪರಮಾತ್ಮನಿಗೆ ಲಯ ಇಲ್ಲ. ಅಂತೂ ಏನಾಯ್ತು ಈಗ? ಸತ್ವರಜಸ್ತಮೋ ಗುಣರಹಿತನಾದಂತಹ ನಿರ್ಗುಣ ಬ್ರಹ್ಮ ವಿಷ್ಣು ಅವನು ವಾಚ್ಯನಾಗಿದ್ದಾನೆ ಅಂತ ಸಮರ್ಥನೆ ಮಾಡಿದಿರಿ. ಯಾಕೆ? ಮೋಕ್ಷಕ್ಕೋಸ್ಕರ ಅವನ ಜ್ಞಾನ ಪಡಿಬೇಕು. ಅವನು ಜ್ಞಾನ ಪಡಿಬೇಕಾದ್ರೆ ಶಬ್ದದಿಂದಲೇ ಪಡಿಬೇಕು. ಅವನು ವಾಚ್ಯನಾಗಿದ್ದಾನೆ, ಅವನೇ ಜಗತ್ಕಾರಣ ಅಂತ ತೀರ್ಮಾನ ಮಾಡಿದಿರಿ. ಯಾಕೆ? ವೇದ ಹೇಳೋದು ಜಗತ್ಕಾರಣ ಯಾರು ಅಂದರೆ ವೇದ ವಿಷ್ಣುವನ್ನೇ ಹೇಳಿದೆ ಅಂತ. ನಿಮಗೆ ಉಪಲಬ್ಧವಾದ ಶಾಖೆಗಳಲ್ಲಿ ವಿಷ್ಣುವನ್ನು ಜಗತ್ಕಾರಣ ಅಂತ ಹೇಳಿರ್ಬೋದು. ಆದರೆ ಅಪ್ರಸಿದ್ಧವಾದ ಬೇಕಾದಷ್ಟಿದೆ ವೇದಗಳು, ಅನಂತ ವೇದಗಳಿದೆ. ಯಾವುದು? ಬೇರೆ ಶಾಖೆಯಲ್ಲಿ ರುದ್ರ ಜಗತ್ಕಾರಣ ಅಂತಿರ್ಬೋದು, ಚತುರ್ಮುಖ ಜಗತ್ಕಾರಣ ಅಂತಿರ್ಬೋದು. ಅದಿಲ್ಲ ಅಂತ ಹೇಗೆ ತೀರ್ಮಾನ ಮಾಡ್ತೀರಿ? ಅವನೇ ಸರ್ವಶಬ್ದವಾಚ್ಯ, ರುದ್ರನೇ ಸರ್ವಶಬ್ದವಾಚ್ಯ ಅಂತಲೂ ಇರ್ಬೋದು. ನಿಮ್ಗೆ ಕಂಡಷ್ಟೇ ಶ್ರುತಿನಾ? ಬೇರೆ ಶ್ರುತಿಗಳಿದೆ ಬೇಕಾದಷ್ಟು, ಬೇರೆ ಶಾಖೆಗಳಿದೆ. ಸಂಗ್ರಹ ಮಾಡಿ ಇಷ್ಟಿಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಈಗ ಋಗ್ವೇದದಲ್ಲೇ 24 ಶಾಖೆ ಇದೆ. ಒಂದು ಶಾಖೆಯಲ್ಲಿ ಇರ್ಬೋದು, ಬೇರೆ 23 ಶಾಖೆಯಲ್ಲಿ ರುದ್ರನೇ ಸರ್ವಶಬ್ದವಾಚ್ಯ, ರುದ್ರನಿಗೆ ತನ್ನಲ್ಲಿ ಲಯ, ಮತ್ತು ಅವನ ಜ್ಞಾನದಿಂದಲೇ ಮೋಕ್ಷ, ಅವನೇ ವಾಚ್ಯ, ಅವನು ಅವಾಚ್ಯ. ಹೀಗೆ ಯಾಕಿರಬಾರ್ದು? ರುದ್ರ ಕಾರಣ ಅಂತ ಮಾಡ್ತೀವಿ ನಾವು, ಬೇರೆ ಶಾಖೆಯಲ್ಲಿ ಇರ್ಬೋದಲ್ಲ ಅಂತ ಒಂದು ಹೊಸ ಪ್ರಶ್ನೆ. ನಚ ಕಾಸುಚಿತ್ ವ್ಯಾಸರು ಹೇಳ್ತಾರೆ, ಓಂ ಗತಿ ಸಾಮಾನ್ಯಾತ್ ಓಂ ಅಂದರೆ ನಚ ಕಾಸುಚಿತ್ ಶಾಖಾಸು ಅನ್ಯಥಾ ಉಚ್ಯತೆ. ಯಾವ ಶಾಖೆಯಲ್ಲಿಯೂ ಕೂಡ ಇದಕ್ಕೆ ವಿರುದ್ಧವಾಗಿಲ್ಲ. ವಿಷ್ಣುವೇ ಜಗತ್ಕಾರಣ. ಇದು ಇವತ್ತು ಉಪಲಬ್ಧವಾದ ಒಂದು ಶಾಖೆಯಲ್ಲಿದೆ, ಅನುಪಲಬ್ಧವಾದ 1000 ಶಾಖೆಗಳಲ್ಲಿರಲಿ ಅದು ಹೀಗೆ ಇದೆ ಅಂತ ಅಷ್ಟು ನಿಖರವಾಗಿ ಹೇಳಿಬಿಟ್ರು ವ್ಯಾಸರು. ಯಾಕೆ? ಅವರ ಜ್ಞಾನ ಅಂಥ ಜ್ಞಾನ ಅವರದ್ದು. ನಿಮಗೆ ಉಪಲಬ್ಧ ಆಗಿಲ್ಲ, ನನಗೆಲ್ಲ ವೇದದ ಜ್ಞಾನ ನನ್ನ ತಲೆಯಲ್ಲಿದೆ. ಇವತ್ತು ನಾನು ಏನು ಹೇಳಿದೆ ಅದು ಅದಕ್ಕೆ ವಿರುದ್ಧವಾಗಿ ಯಾವ ಶಾಖೆಯಲ್ಲಿಯೂ ಇಲ್ಲ. ಓಂ ಗತಿ ಸಾಮಾನ್ಯಾತ್ ಓಂ. ಎಲ್ಲ ವೇದಗಳು ಹೇಳುವ ಗತಿ ಅಂದರೆ ಜ್ಞಾನ, ಅದು ಸಮಾನವಾಗಿರ್ತದೆ, ಪರಸ್ಪರ ವಿರುದ್ಧವಾಗಿ ಎಲ್ಲೂ ಇರೋದಿಲ್ಲ. ಸರ್ವೇ ವೇದಾ ಯುಕ್ತಯ ಸುಪ್ರಮಾಣಾ. ಎಲ್ಲ ವೇದಗಳು, ಯುಕ್ತಿಗಳು, ಪ್ರಮಾಣಗಳು ಬ್ರಾಹ್ಮಜ್ಞಾನಂ ಪರಮಂತು ಏಕಮೇವ ಪ್ರಕಾಶಯಂತೆ. ಒಂದೇ ವಿಧವಾದ ಬ್ರಹ್ಮಜ್ಞಾನವನ್ನು ತೋರಿಸ್ತವೆ. ವೇದಗಳಲ್ಲಿ ಎಲ್ಲಿಯೂ ವಿರೋಧ ಇಲ್ಲ, ಇತಿಹಾಸದಲ್ಲಿಯೂ ವಿರೋಧ ಇಲ್ಲ ಅಂತ ನಿಖರವಾಗಿ ಇದು ಹೇಳಲಿಕ್ಕೆ ವ್ಯಾಸರಲ್ಲದೆ ಇನ್ಯಾರಿಗೆ ಸಾಧ್ಯ ಈ ಸೂತ್ರ ಮಾಡಲಿಕ್ಕೆ? ಬೇರೆಯವರಿಗೆ, ನಮ್ಮಂಥವ್ರಿಗೆ ಕೇಳಿದರೆ ಏನು ಹೇಳಬೇಕು ನಾವು? ಏನ್ರಿ, ನಿಮಗೆ ಉಪಲಬ್ಧವಾದ ಒಂದು ಶಾಖೆಯಲ್ಲಿ ವಿಷ್ಣು ಜಗತ್ಕಾರಣ ಅಂತಿದೆ, ಬೇರೆ ಶಾಖೆಯಲ್ಲಿ ಬೇರೆ ಇರ್ಬೋದು.
ವಾಯು ಜೀವೋತ್ತಮ ಅಂತ ನಿಮಗೆ ಶಾಖೆಯಲ್ಲಿದೆ, ಬೇರೆ ಕಡೆ ಇನ್ಯಾರೋ ಜೀವೋತ್ತಮ ಅಂತ ಇರ್ಬೋದು ಅಂತಂದರೆ ನಮಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ವ್ಯಾಸರು ಕೊಟ್ಬಿಟ್ರು. ಓಂ ಗತಿ ಸಾಮಾನ್ಯಾತ್ ಓಂ. ನಾನೇನು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದೀನಿ ಇದೇ ಜ್ಞಾನವೇ ಎಲ್ಲ ವೇದಗಳಿಂದಲೂ ಬರೋದು. ಗತಿ ಅಂದರೆ ಜ್ಞಾನ, ಸಾಮಾನ್ಯ ಅಂದರೆ ಸಮ. ಎಲ್ಲ ವೇದಗಳಲ್ಲಿ ಬರುವ ಜ್ಞಾನ ಸಮವಾಗಿರ್ತದೆ ಹೊರತು ವ್ಯತ್ಯಾಸವಾಗಿ ಇರೋದಿಲ್ಲ. ಇತಿ ಪೈಂಗಿ ಶ್ರುತೇ ಗತೇ ಜ್ಞಾನಸ್ಯ ಸಾಮ್ಯಮೇವ. ಅದನ್ನು ಮತ್ತು ಪೈಂಗಿ ಶ್ರುತಿಯಿಂದಲೇ ಹೇಳ್ತಾ ಇದ್ದಾರೆ, ಶ್ರುತಿಯನ್ನಾಧರಿಸೇ ಹೇಳಿದ್ದು. ಓಂ ಶ್ರುತತ್ವಾಚ್ಚ ಓಂ. ಸ್ಪಷ್ಟವಾಗಿ ನಿರ್ಗುಣ ಬ್ರಹ್ಮನೇ ಶ್ರುತಿಯಲ್ಲಿ ವಾಚ್ಯನಾಗಿದ್ದಾನೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಇತಿ ಅಂದರೆ ಇತಿ ಶ್ರುತತ್ವಾತ್ ಅಂತ ಇಟ್ಟುಕೊಳ್ಬೇಕು, ಸೂತ್ರಕ್ಕೆ ಸೇರಿಸಿಬಿಡಬೇಕು. ಈ ರೀತಿ ಶ್ರುತಿಯಿಂದ ನಿರ್ಗುಣ ಬ್ರಹ್ಮನೇ ವಾಚ್ಯ ಅಂತ ಶ್ರುತಿಯಲ್ಲಿ ಹೇಳಲ್ಪಟ್ಟಿದ್ದಾನೆ ನಿರ್ಗುಣ ಬ್ರಹ್ಮ. ಆದ್ದರಿಂದ ಅವನು ವಾಚ್ಯ. ಏಕೋ ದೇವ, ಒಬ್ಬನೇ ಪರಮಾತ್ಮ. ಸರ್ವಭೂತೇಷು ಕೂಡ, ಎಲ್ಲ ಪ್ರಾಣಿಗಳ ಒಳಗಿರ್ತಾನೆ. ಸರ್ವವ್ಯಾಪಿ, ಎಲ್ಲ ದೇಶದಲ್ಲಿ ವ್ಯಾಪಿಸಿರ್ತಾನೆ. ಸರ್ವಭೂತರ ಅಂತರ್ಯಾಮಿಯಾಗಿದ್ದಾನೆ, ನಿಯಾಮಕನಾಗಿದ್ದಾನೆ ಒಳಗಡೆ. ಕರ್ಮಾಧ್ಯಕ್ಷ, ಎಲ್ಲರ ಕರ್ಮವನ್ನು ನೋಡುವವನು. ಸರ್ವಭೂತಗಳಲ್ಲಿ ಅಧಿವಾಸ, ಭೂತಗಳಲ್ಲಿ ಅಲ್ಲ, ಭೂತರಿಗೆ ಪ್ರಾಣಿಗಳಿಗೆ ವಾಸಸ್ಥಾನ ಅವನೇ. ಸಾಕ್ಷಿ ಚೇತ, ಸಾಕ್ಷಾತ್ ಪ್ರತ್ಯಕ್ಷವಾಗಿ ನೋಡ್ತಕ್ಕವನು. ಸಾಕ್ಷಾತ್ ಚೇತ, ಜ್ಞಾನಸ್ವರೂಪಿ. ಕೇವಲ ಜಡದಿಂದ ಮಿಶ್ರ ಅಲ್ಲ. ನಿರ್ಗುಣಶ್ಚ, ಸತ್ವರಜಸ್ತಮ ಗುಣರಹಿತನೂ ಆಗಿದ್ದಾನೆ. ಇತಿ ಶ್ರುತತ್ವ, ಈ ರೀತಿ ಶ್ರುತಿಯಲ್ಲಿ ನಿರ್ಗುಣ ಬಂದದ್ದರಿಂದ ಅವನು ವಾಚ್ಯನೇ ಆಗಿದ್ದಾನೆ. ನಹಿ ಅಶಬ್ದ ಶ್ರೂಯತೆ, ಅವನು ಶಬ್ದಗೋಚರನೇ ಅಲ್ಲ ಅಂದರೆ ಈ ಶ್ರುತಿ ವಾಚ್ಯ ಆಗ್ಲಿಕ್ಕೆ ಸಾಧ್ಯನಾ? ಅಲ್ಲ. ನಾವು ಹೇಳಿದ್ವಲ್ಲ ಮೊದಲೇ, ಎಲ್ಲ ಶಬ್ದಗಳು ಪರಮಾತ್ಮನನ್ನು ಹೇಳ್ತವೆ, ಭಗವಂತನ ಜ್ಞಾನ ಉಂಟು ಮಾಡ್ತವೆ. ಆದರೆ ಮುಖ್ಯ ವೃತ್ತಿ ವಚನ ವೃತ್ತಿಯಿಂದ ಅಲ್ಲ, ಲಕ್ಷಣಾ ವೃತ್ತಿಯಿಂದ ಅಂತ ಹೇಳಿದ್ದೀವಲ್ಲ. ಲಕ್ಷಣ ಅಂತ ಒಂದು ಅಪ್ರಧಾನವಾದ ಒಂದು ಶಬ್ದ ವ್ಯಾಪಾರ ಇದೆ, ಗಂಗಾಯಾಮ್ ಘೋಷ ಇದ್ದಂಗೆ. ಆ ರೀತಿ ಪರಮಾತ್ಮನನ್ನೇ ಮುಖ್ಯ ವೃತ್ತಿಯಿಂದ ತಿಳಿಸೋದಿಲ್ಲ. ಗಂಗಾ ಶಬ್ದ ಹೇಗೆ ಅಮುಖ್ಯ ವೃತ್ತಿಯಿಂದ ತೀರವನ್ನು ತಿಳಿಸ್ತದೋ ಹಾಗೆ ಪ್ರತಿಯೊಂದು ಶಬ್ದವೂ ಕೂಡ ಪರಮಾತ್ಮನನ್ನು ಅಮುಖ್ಯ ವೃತ್ತಿಯಿಂದ ತಿಳಿಸ್ತದೆ ಅಂತ ಹೇಳಿದ್ದೀವಲ್ಲ. ಅಂದರೆ ನಚ ಅಪ್ರಸಿದ್ಧಂ ಕಲ್ಪ್ಯಂ, ಅವನು ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಟ್ಟಿದ್ದಾನೆ ಅಂತ ಹೀಗೆ ಅಪ್ರಸಿದ್ಧವಾದದ್ದನ್ನು ನೀವು ಕಲ್ಪನೆ ಮಾಡಬೇಡ್ರಿ. ಯಾಕೆ? ವಾಚ್ಯನೇ ಅಲ್ದಿದ್ದ ಮೇಲೆ ಅವನು ಲಕ್ಷಣೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ತೀರದಲ್ಲಿ ಗಂಗಾ ಶಬ್ದಕ್ಕೆ ತೀರದಲ್ಲಿ ಲಕ್ಷಣ ಮಾಡ್ತೀರಿ. ಆ ತೀರ ಅನ್ನೋದು ಗಂಗಾ ಶಬ್ದದಿಂದ ಲಕ್ಷಣ ತಿಳಿದರೂ ಕೂಡ ತೀರ ಅನ್ನೋ ಶಬ್ದಕ್ಕೆ ಅದು ಮುಖ್ಯವೃತ್ತಿನೇ ಆಗಿದೆ. ತೀರ ಅನ್ನೋ ಶಬ್ದ ಮುಖ್ಯವೃತ್ತಿಯಿಂದಲೇ ನಾವು ತೀರದಲ್ಲಿ ಪ್ರಯೋಗ ಮಾಡ್ತೀವಿ. ಗಂಗಾ ಶಬ್ದಕ್ಕೆ ಲಕ್ಷಣ, ತೀರ ಶಬ್ದಕ್ಕೆ ಮುಖ್ಯವೃತ್ತಿನೇ ಇದೆ. ಅದರಿಂದ ಯಾವುದೂ ಕೂಡ ಒಂದು ಶಬ್ದದಿಂದ ಲಕ್ಷಣ ಮಾಡಿ ತಿಳಿಬಹುದು ಅದನ್ನು, ಆದರೆ ಅದಕ್ಕೊಂದು ಬೇರೆ ಶಬ್ದ ಇದ್ದೇ ಇರ್ತದೆ ಮುಖ್ಯವೃತ್ತಿಯಿಂದ ಹೇಳೋದು. ಪರಮಾತ್ಮನಲ್ಲಿ ಯಾವುದೂ ಮುಖ್ಯವೃತ್ತಿಯಿಂದ ಶಬ್ದವೇ ಇಲ್ಲ ಅಂತಂದಮೇಲೆ ಲಕ್ಷಣಾವೃತ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಣಾವೃತ್ತಿ ಹೇಳಬೇಕಾದ್ರೆ ಯಾವುದಾದ್ರೂ ಒಂದು ಶಬ್ದದಿಂದ ಅದು ವಾಚ್ಯ ಆಗಲೇಬೇಕು, ಮುಖ್ಯವೃತ್ತಿಯಿಂದ ವಾಚ್ಯ ಆಗಲೇಬೇಕು. ಇಲ್ಲದಿದ್ದರೆ ಗಂಗಾ ಶಬ್ದಕ್ಕೆ ಎಲ್ಲಿ ಲಕ್ಷಣ ಮಾಡ್ತೀರಿ ಅಂತ ಕೇಳಿದರೆ ತೀರದಲ್ಲಿ ಅಂತ ಹೇಳಬೇಕಾದ್ರೆ ಆ ತೀರವು ಮುಖ್ಯವೃತ್ತಿಯಿಂದ ತೀರವನ್ನು ತಿಳಿಸ್ಬೇಕಲ್ಲ, ಜಡವನ್ನು. ಆದ್ದರಿಂದ ಸರ್ವಶಬ್ದದಿಂದಲೂ ವಾಚ್ಯನ ಅಲ್ಲ ಅಂದಮೇಲೆ ಲಕ್ಷಣ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವನು ವಾಚ್ಯನೇ ಆಗಿದ್ದಾನೆ. ವಾಚ್ಯನೇ ಆದದ್ದರಿಂದ ಸರ್ವಶಬ್ದಗಳು ಕೂಡ ಅವನಲ್ಲಿ ಸಮನ್ವಯ ಹೊಂದಬಹುದು ಅಂತಿಷ್ಟು ಈಕ್ಷತ್ಯಧಿಕರಣ ಮುಗಿತು. ಆ ಸಮನ್ವಯವನ್ನೇ ತಮೇವ ಸಮನ್ವಯಂ ಪ್ರಕಟಯತಿ ಆನಂದಮಯೋಭ್ಯಾಸಾತ್ ಇತ್ಯಾದಿನ ಸಮಸ್ತೇನಾಧ್ಯಾಯೇನ ಪ್ರಾಯೇಣ. ಆ ಸಮನ್ವಯವನ್ನೇ ಅಂದರೆ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳ್ತಾವೆ.
ಅನ್ನೋದನ್ನೇ ಮುಂದೆ ಆನಂದಮಯೋಭ್ಯಾಸ ಅನ್ನೋದರಿಂದ ಇಡೀ ಅಧ್ಯಾಯದವರೆಗೆ ಸಮನ್ವಯ ತೋರಿಸ್ತಾ ಇದ್ದಾರೆ. ಈ 5 ಅಧಿಕರಣ ಸಮನ್ವಯ, ಇದು ಪೀಠಿಕ, 5 ಅಧಿಕರಣ ಪೀಠಿಕ. ಬ್ರಹ್ಮ ವಿಚಾರ ಮಾಡಬೇಕು ಅಂತ ಮೊದಲು ಹೇಳಿದರು. ಬ್ರಹ್ಮ ಅಂದರೆ ಯಾರು? ಅವನು ಜಗಜ್ಜನ್ಮಾದಿ ಕಾರಣ ಅಂತ ಲಕ್ಷಣ ಹೇಳಿದರು. ಆಮೇಲೆ ಅವನು ರುದ್ರ ಯಾಕೆ ಜಗತ್ ಕಾರಣ ಆಗಬಾರ್ದು ಅಂತ ಹಿಂಗೆ ಪ್ರಶ್ನೆ ಬಂದಾಗ ಶಾಸ್ತ್ರ ಯೋನಿತ್ವಾತ್, ಶಾಸ್ತ್ರ ಜಗತ್ಕಾರಣ ಅಂತ ಯಾರನ್ನು ಹೇಳ್ತಾರೋ ಅವರು ಜಗತ್ಕಾರಣ ಅಷ್ಟೇ ಹೊರತು ಶಾಸ್ತ್ರ ಹೇಳಿದಂತೆ ತಿಳ್ಕೊಳ್ಬೇಕು ಅಂತ. ಅನುಮಾನದಿಂದ ರುದ್ರ ಜಗತ್ಕಾರಣ ಹೀಗೆಲ್ಲ ಸರ್ವಜ್ಞನಾಗಿದ್ದಾನೆ ಅಂತ ಹೇಳಿ ಈ ರೀತಿ ಅನುಮಾನದಿಂದ ಕಲ್ಪನೆ ಮಾಡಬಾರ್ದು, ಜಗತ್ಕಾರಣನನ್ನು ಶಾಸ್ತ್ರದಿಂದ ತಿಳ್ಕೊಳ್ಬೇಕು ಅಂತ ಹೇಳಿದರು. ಶಾಸ್ತ್ರವೂ ಕೂಡ ರುದ್ರನನ್ನೇ ಹೇಳ್ತದೆ ಅಂತ ಪುನಃ ಪ್ರಶ್ನೆ ಮಾಡಿದರೆ ಓಂ ತತ್ವ ಸಮನ್ವಯಾತ ಓಂ ಅಂತ 4ನೇ ಅಧಿಕರಣ. ಎಲ್ಲ ಶಬ್ದವು ಪರಮಾತ್ಮನಲ್ಲೇ ಸಮನ್ವಯ ಹೊಂದತಕ್ಕಂಥದ್ದು. ಆದ್ದರಿಂದ ರುದ್ರಾದಿ ಶಬ್ದಗಳಿದ್ದರೂ ಕೂಡ ಪರಮಾತ್ಮನಲ್ಲೇ ಸಮನ್ವಯ ಮಾಡಬೇಕು ಅಂತಂದರು. ಸಮನ್ವಯ ಮಾಡಬೇಕು ಅಂತಂದರೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ವಾಚ್ಯ ಅಂತ ಹೇಳಬೇಕು. ಆದರೆ ಅವನು ಶಬ್ದಗೋಚರನೇ ಅಲ್ವಲ್ಲ ಅಂತ ಮತ್ತೆ ಪ್ರಶ್ನೆ ಬಂದರೆ ಶಬ್ದಗೋಚರ ಆಗೇ ಇದ್ದಾನೆ, ಇಲ್ಲದಿದ್ದರೆ ಅವನ ಜ್ಞಾನವೇ ಇಲ್ಲ ಅಂತ ಆಗ್ತದೆ. ಶಬ್ದ ಬಿಟ್ಟು ಬೇರೆ ಉಪಾಯ ಇಲ್ಲ. ಶಬ್ದಕ್ಕೂ ಗೋಚರ ಇಲ್ಲ ಅಂದರೆ ಜ್ಞಾನವೇ ಇಲ್ಲ ಅಂತ ಆಗ್ತದೆ, ಮೋಕ್ಷವೂ ಇಲ್ಲ ಅಂತ ಆಗ್ತದೆ. ಲಕ್ಷಣದಿಂದ ಜ್ಞಾನ ಪಡಿತೇವೆ ಅಂತಂದರೆ ಯಾವುದಾದ್ರೂ ಶಬ್ದದಿಂದ ವಾಚ್ಯ ಆದ್ರೇ ಅದರಲ್ಲಿ ಲಕ್ಷಣ ಮಾಡಬಹುದು. ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲದೆ ಇದ್ದರೆ ಲಕ್ಷಣನೂ ಮಾಡಲಿಕ್ಕೆ ಆಗೋದಿಲ್ಲ, ಲಕ್ಷಣಾವೃತ್ತಿಯಿಂದಲೂ ಬೋಧಿಸಲಿಕ್ಕೆ ಆಗೋದಿಲ್ಲ ಅಂತ ಇಷ್ಟು ಪೀಠಿಕಾ ಹೇಳಿ ಇನ್ನು ಶಬ್ದಗಳನ್ನು ಸಮನ್ವಯ ಮಾಡ್ತಾರೆ. ಪ್ರಾಯಣ ಈ ಅಧ್ಯಾಯದಲ್ಲಿ ಪೂರ್ತಿ ಸಮನ್ವಯಾಧ್ಯಾಯ. ಪ್ರಾಯಣ ಅಂದರೆ ಬಾಹುಲ್ಯೇನ ಹೆಚ್ಚಿಗೆ ಸಮನ್ವಯನೇ ಮಾಡಿದ್ದು. 2 ಅಧಿಕರಣದಲ್ಲಿ ಸಮನ್ವಯ ಇಲ್ಲ ಅಷ್ಟೇ. ದೇವತಾಧಿಕರಣ ಅಂತ ಒಂದಿದೆ, ಅಲ್ಲಿ ಸಮನ್ವಯ ಮಾಡಿಲ್ಲ. ಅಪಶೂದ್ರಾಧಿಕರಣ ಅಂತಿದೆ, ಅಲ್ಲಿ ಸಮನ್ವಯ ಮಾಡಲಿಲ್ಲ. ದೇವತಾಧಿಕರಣ ಮತ್ತು ಅಪಶೂದ್ರಾಧಿಕರಣ 2 ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಸಮನ್ವಯನೇ ಮಾಡಿದ್ದಾರೆ. ಎಲ್ಲ ಅಧಿಕರಣದಲ್ಲಿ ಅಧಿಕರಣ ಅಂತ ಒಂದು ವಿಭಾಗ, ಇಷ್ಟಿಷ್ಟು 1 ಸೂತ್ರದ್ದು 2 ಸೂತ್ರದ್ದು ಅಧಿಕರಣ ಅಂತ ಇರ್ತದೆ. ಅದಕ್ಕೆ ಈಗ ಅಧ್ಯಾಯದಲ್ಲಿ ಪಾದದಲ್ಲಿ ಅಧಿಕರಣ, ಅಧಿಕರಣಗಳಲ್ಲಿ ಸೂತ್ರ, ಹೀಗೆ ಬರ್ತದೆ. ಪ್ರಾಯೇಣ ಅನ್ಯತ್ರ ಪ್ರಸಿದ್ಧಾನಾಂ ಶಬ್ದಾನಾಂ ಪರಮಾತ್ಮನ ಸಮನ್ವಯ ಪ್ರದರ್ಶ್ಯತೆ ಅಸ್ಮಿನ್ ಪಾದೆ. ಇಡೀ ಅಧ್ಯಾಯನೂ ಸಮನ್ವಯ ಮಾಡೋ ಅಧ್ಯಾಯನೇ. ಅದರಲ್ಲಿ ಪ್ರಥಮ ಪಾದ, ಈ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧ ಶಬ್ದಗಳಿಗೆ ಪರಮಾತ್ಮನಲ್ಲಿ ಸಮನ್ವಯ ಮಾಡೋದು. ಲೋಕದಲ್ಲಿ ಬೇರೆ ಕಡೆ ಪ್ರಸಿದ್ಧ, ರುದ್ರ ಇಂದ್ರ ಇವೆಲ್ಲ ಲೋಕದಲ್ಲಿ ಬೇರೆ ಕಡೆ ಪ್ರಸಿದ್ಧ. ಅಂಥ ಶಬ್ದಗಳನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡ್ತಾರೆ. ಅನ್ಯತ್ರ ಪ್ರಸಿದ್ಧ ಶಬ್ದ ಸಮನ್ವಯ ಪಾದ ಅಂತಾರೆ ಇದಕ್ಕೆ. ಅನ್ಯತ್ರ ಅಂದರೆ ಬೇರೆ ಕಡೆ, ಇಂದ್ರಾದಿ ದೇವತೆಗಳು ಅವರಲ್ಲೆಲ್ಲ ಪ್ರಸಿದ್ಧವಾದ ಶಬ್ದಗಳನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡುವ ಪಾದ. ಅದು ಕೂಡ ಪ್ರಾಯಣ, ಬಾಹುಲ್ಯೇನ. 1-2 ಅಪವಾದಗಳು ಇರ್ತದೆ. ಯಾಕೆ ಅಂದರೆ ಇದೇ ಪ್ರಥಮ ಪಾದದಲ್ಲೇ ಶಬ್ದ ಸಮನ್ವಯ ಅಲ್ಲದೇನೆ ಒಂದು ಧರ್ಮವನ್ನು ಸಮನ್ವಯ ಮಾಡಿದ್ದಾರೆ. ಧರ್ಮ ಅಂದರೆ ಒಂದು ಲಿಂಗ, ಅಂತಸ್ಥತ್ವ ಅನ್ನುವಂಥ ಒಂದು ಲಿಂಗವನ್ನು ಒಂದು ಅಧಿಕರಣದಲ್ಲಿ ಸಮರ್ಥನೆ ಮಾಡಿದ್ದಾರೆ, ಅಂತಸ್ಥತ್ವ ಅನ್ನುವಂಥ ಲಿಂಗವನ್ನು. ಆದ್ದರಿಂದ ಶಬ್ದ ಸಮನ್ವಯ, ಅನ್ಯತ್ರ ಪ್ರಸಿದ್ಧ ಶಬ್ದ ಸಮನ್ವಯ ಅಂತಂದರೆ ಅದು ಬಾಹುಲ್ಯೇನ ಅಂತ ಇಟ್ಕೋಬೇಕು. ಇದಕ್ಕೆ ಸಂಗತಿ ಏನು? ಈಗ ಮೊದಲು ಆನಂದಮಯ ಅಧಿಕರಣ ಶುರುವಾಯಿತು. ಸಮನ್ವಯದಲ್ಲಿ ಮೊದಲು ಆನಂದಮಯ ಸಮನ್ವಯ, ಆನಂದಮಯ ಶಬ್ದ. ಇದಕ್ಕೇನು ಸಂಗತಿ ಅಂದರೆ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಿಂದ ಸಂಗತಿ ಹೇಳಬೇಕು. ಓಮಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅನ್ನೋ ಸೂತ್ರದಲ್ಲಿ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ವಿಚಾರ ಮಾಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಆ ಬ್ರಹ್ಮ ಯಾರು? ಆನಂದಮಯ ಪ್ರಕರಣದಲ್ಲಿ, ತೈತ್ತರೀಯೋಪನಿಷತ್ತಿನಲ್ಲಿ ಆನಂದಮಯ ಪ್ರಕರಣ ಅಂತ ಒಂದು ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಉಂಟು. ಆನಂದಮಯ ಯಾರೋ ಒಬ್ಬ ಇದ್ದಾನೆ, ಆನಂದಮಯನ ಪಾದವು ಬ್ರಹ್ಮ ಅಂತ ಹೇಳಿದ್ದಾರೆ.
ಪುಚ್ಛ ಅಂದರೆ ಇಲ್ಲಿ ಬಾಲ ಅಲ್ಲ, ಪಾದ. ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಆನಂದಮಯನ ಪಾದವು ಬ್ರಹ್ಮ ಅಂತ ಇಷ್ಟು ಅಲ್ಲಿ ಬಂದಿದೆ. ಈಗ ಬ್ರಹ್ಮ ವಿಚಾರ ಮಾಡಬೇಕು ಅಂತ ಅನ್ನೋದಕ್ಕೂ ಇದಕ್ಕೂ ವಿರೋಧ ಬಂತಲ್ಲ. ಆನಂದಮಯನ ಅವಯವ ಬ್ರಹ್ಮ, ಅವಯವಿ ಬಿಟ್ಟು ಅವಯವವನ್ನು ಹೇಗೆ ಜಿಜ್ಞಾಸ ಮಾಡೋದು? ಅವಯವ ಇಲ್ಲದೆ ಅವಯವಿಯನ್ನು ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಹಿ ಅವಯವಿನಂ ವಿನ ಅವಯವ ಮಾತ್ರ ಜ್ಞೇಯತ. ಅವಯವಿ ಯಾರು? ಆನಂದಮಯ. ಅವನ ಅವಯವ ಬ್ರಹ್ಮ. ಬ್ರಹ್ಮ ವಿಚಾರ ಮಾಡಿ ಬ್ರಹ್ಮನನ್ನು ತಿಳ್ಕೊಳ್ರಿ ಅಂದರೆ ಅವಯವವನ್ನು ತಿಳ್ಕೊಳ್ರಿ ಅಂತ ಹೇಳಿದಂಗೆ ಆಯಿತು. ಅವಯವಿಯನ್ನು ಬಿಟ್ಟು ಅವಯವ ಅಂತಂದ್ರೆ ಯಾರು ಅವಯವ? ಹಿಂಗೆಲ್ಲ ಪ್ರಶ್ನೆ ಬರ್ತದೋ ಇಲ್ಲೋ? ಅವಯವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವಯವಿ ಬಿಟ್ಟು ಕೈ ತಿಳ್ಕೊಳ್ರಿ, ಬರೀ ಪಾದವನ್ನು ತಿಳ್ಕೊಳ್ರಿ ಅಂದ್ರೆ ಯಾರು ಪಾದ ತಿಳ್ಕೋಬೇಕು? ಕೈ ಹಿಡೀರಿ, ಪಾದ ಹಿಡೀರಿ, ಯಾರು ಪಾದ ಹಿಡಿಬೇಕು? ಯಾರ ಅಂತ ಒಂದು ಅವಯವಿಯ ಪ್ರಶ್ನೆ ಬರ್ತದೋ ಇಲ್ವೋ? ಆದ್ದರಿಂದ ಅವಯವಿ ಯಾರು ಅಂತ ಮೊದಲು ತೀರ್ಮಾನ ಆಗಬೇಕು. ಅವಯವಿ ಯಾರು? ಅವಯವಿ ಆನಂದಮಯ. ಅವನ ಅವಯವ ಪಾದ ಬ್ರಹ್ಮ. ಪಾದ ಬ್ರಹ್ಮ ಸರಿ, ಅವಯವಿ ಯಾರು? ಆನಂದಮಯ ಯಾರು? ಯಾರು ಅಂತ ಗೊತ್ತಾಗದೇನೆ ಆನಂದಮಯನ ಪಾದ ಹಿಡೀರಿ ಅಂತಂದ್ರೆ ಹೆಂಗೆ ಹಿಡಿಲಿಕ್ಕೆ ಸಾಧ್ಯ? ಗುರುಗಳ ಪಾದ ಹಿಡೀರಿ ಅಂತ ಅಂದ್ಬಿಡ್ತಾರೆ. ಗುರುಗಳು ಅಂದರೆ ಯಾರು ಅಂತ ಹೇಳಬೇಕು, ಆಮೇಲೆ ಅವ್ರ ಪಾದ ಹಿಡಿಲಿಕ್ಕೆ ಬರ್ತದೆ. ಗುರುಗಳು ಅಂದರೆ ಯಾರು ಅಂತಲೇ ಗೊತ್ತಿಲ್ಲದೆ ಇದ್ದರೆ, ತೀರ್ಮಾನ ಆಗದೇ ಇದ್ದರೆ ಅವ್ರ ಪಾದ ಹಿಡೀರಿ ಅಂದರೆ ಹೆಂಗೆ ಹಿಡಿಲಿಕ್ಕೆ ಸಾಧ್ಯ? ಹಾಗೆಯೇ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅನ್ನುವಲ್ಲಿ ಆನಂದಮಯ ಅಂತ ಒಬ್ಬ ಅವಯವಿ, ಅವನ ಅವಯವ ಪಾದ, ಅದು ಬ್ರಹ್ಮ. ಅದರ ವಿಚಾರ ಮಾಡಿ ಅದನ್ನು ತಿಳ್ಕೊಳ್ರಿ. ಅರೆ ಆನಂದಮಯ ಯಾರು? ಹಾಗಾದರೆ ಯಾರ ಪಾದ ಬ್ರಹ್ಮ ಆಗಿದ್ದಾನೆ? ಆದ್ದರಿಂದ ಮೊದಲು ಅವಯವಿ ಯಾರು ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಹೇಳ್ತಿದ್ದಾರೆ ಓಂ ಆನಂದಮಯೋ ಅಭ್ಯಾಸಾತ್. ಓಂ ಆನಂದಮಯ ಅವಯವಿ ಅವನು ಯಾರು ಅಂದರೆ ಅವನು ವಿಷ್ಣುವೇ. ತತ್ತು ಸಮನ್ವಯಾತ್ ಅನ್ನೋ ತತ್ವವನ್ನು ಇಲ್ಲಿ ತರಬೇಕು. ತತ್ತು ಅಂದರೆ ಅವನೇ, ವಿಷ್ಣುವೇ ಆನಂದಮಯ, ಅವನ ಪಾದ ಬ್ರಹ್ಮ ಅಂತ ಹೇಳಿ. ಅಲ್ಲ, ಬ್ರಹ್ಮ ಅವಯವ ಆದಮೇಲೆ ಅವಯವಿ ಅವನು ಹೇಗೆ ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ? ವಿಷ್ಣು ಅಂದರೆ ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ. ಅವಯವನೂ ಬ್ರಹ್ಮ, ಅವಯವಿನೂ ಬ್ರಹ್ಮನೇ ಅಂದ್ರೆ ಏನರ್ಥ? ಆನಂದಮಯ ಅವನು ಬ್ರಹ್ಮನೇ, ಅವನು ವಿಷ್ಣುವೇ, ಅವನ ಪಾದನೂ ವಿಷ್ಣುವೇ. ಆನಂದಮಯ ಅವಯವಿ ಅವನು ವಿಷ್ಣು ಅಂತ ಹೇಗೆ ತೀರ್ಮಾನ ಮಾಡ್ತೀರಿ ಅಂದರೆ ಬ್ರಹ್ಮಶಬ್ದ ಅಭ್ಯಾಸಾತ್. ಅಭ್ಯಾಸ ಇದೆ. ಅಭ್ಯಾಸ ಅಂದರೆ ಪುನರುಕ್ತಿ, ಅನೇಕ ಬಾರಿ ಹೇಳೋದು. ಪಾದದಲ್ಲಿ ಬ್ರಹ್ಮಶಬ್ದ ಪ್ರಯೋಗ ಮಾಡಿದ್ದು ಒಂದು ಸಲ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ. ಅವಯವಿಯಾದ ಆನಂದಮಯನಲ್ಲಿ ಬ್ರಹ್ಮಶಬ್ದ 2 ಸಲ ಪ್ರಯೋಗ ಆಗಿದೆ. ಆದ್ದರಿಂದ ಅವಯವಿ ಅವನು ಬ್ರಹ್ಮನೇ. ಯಾಕೆ? ಅಭ್ಯಾಸ ಅವಯವಿಯಲ್ಲಿ 2 ಸಲ ಬಂದಿದೆ. ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ತತ್ವ ವಿದುರಿತಿ ಅಂತ ಬರ್ತದಲ್ಲಿ ಆನಂದಮಯ ಪ್ರಕರಣದಲ್ಲಿ. ಆದ್ದರಿಂದ ಆನಂದಮಯನಲ್ಲಿ 2 ಸಲ ಬ್ರಹ್ಮಶಬ್ದ ಇದೆ. ತದಪ್ಯೇಷ ಶ್ಲೋಕೋ ಭವತಿ ಅಂತ ಹೇಳಿ ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರಿತಿ. ಇದು ಆನಂದಮಯನಲ್ಲಿ ಹೇಳಿದ್ದು. ಆದ್ದರಿಂದ ಅವಯವಿಯಲ್ಲಿ 2 ಸಲ ಬ್ರಹ್ಮಶಬ್ದ ಬಂತು, ಅವಯವದಲ್ಲಿ ಒಂದು ಸಲ ಬ್ರಹ್ಮಶಬ್ದ ಬಂತು. ಆದ್ದರಿಂದ ಅವಯವನೂ ಬ್ರಹ್ಮ, ಅವಯವಿಯೂ ಬ್ರಹ್ಮನೇ. ಯಾಕೆ? 2 ಸಲ ಇದೆ, ಅಭ್ಯಾಸ ಇದೆ ಅಂತ. ಹೀಗೆ ಏನು ತಪ್ಪೇನಿಲ್ಲ, 2 ಬ್ರಹ್ಮ ಆದ್ರೆ ತಪ್ಪೇನಿಲ್ಲ. ಅದು ಪೂರ್ಣ, ಇದು ಪೂರ್ಣ, ಅವಯವನೂ ಪೂರ್ಣ, ಅವಯವಿನೂ ಪೂರ್ಣ. ಬ್ರಹ್ಮ ಅಂದರೆ ಒಂದು ಆನಂದ, ಅದು ಆನಂದ. ಅವಯವಿನೂ ಆನಂದ ಸ್ವರೂಪನೇ, ಅವನ ಪಾದವು ಆನಂದ ಸ್ವರೂಪನೇ. ಬ್ರಹ್ಮ ಅನ್ನುವಂಥ ಒಂದು ಆನಂದದ ಹೆಸರದು.
ಪಂಚವಿಧ ಆನಂದದಲ್ಲಿ ಒಂದು ಆನಂದಕ್ಕೆ ಬ್ರಹ್ಮ ಅಂತ ಕರೀತಾರೆ. ಹೀಗೆ ಬ್ರಹ್ಮ ಜಿಜ್ಞಾಸಾ ಸೂತ್ರದಿಂದ ಅದರ ಮೇಲೆ ಆಕ್ಷೇಪ ಮಾಡಿ ಬ್ರಹ್ಮನ ವಿಚಾರ ಯಾಕೆ ಮಾಡಬೇಕು, ಅವಯವಿ ವಿಚಾರ ಇಲ್ಲದೆ ಬರೀ ಅವಯವ ವಿಚಾರ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ಆನಂದಮಯ ವಿಷ್ಣುವಿಗಿಂತ ಬೇರೆ ಅಂತಾದರೆ ಬ್ರಹ್ಮ ಜಿಜ್ಞಾಸ ಸರಿಯಲ್ಲ ಅಂತ ಆಗ್ತದೆ. ಆನಂದಮಯನು ವಿಷ್ಣುವಿನೇ ಅಂತಾದರೆ ಆವಾಗ ವಿಷ್ಣುವಿನ ಅವಯವ ಜಿಜ್ಞಾಸ ಮಾಡಿದರೆ ತಪ್ಪೇನಿಲ್ಲ. ಅದಕ್ಕೋಸ್ಕರ ಆನಂದಮಯ ವಿಷ್ಣು ಅಂತ ಸಾಧನೆ ಮಾಡಲಿಕ್ಕೆ ಈ ಸೂತ್ರ ಹೊರಟಿತು. ಅವಯವಿಯಾದ ಆನಂದಮಯನೂ ಕೂಡ ವಿಷ್ಣುವೇ. ಬ್ರಹ್ಮಶಬ್ದಾಭ್ಯಾಸಾತ್ 2 ಸಲ ಬ್ರಹ್ಮಶಬ್ದ ಬಂದಿದೆ. ಇಲ್ಲಿ ಆನಂದಮಯ ಅಂತ ಶಬ್ದ ಇದ್ದರೆ ಬರೀ ಆನಂದಮಯನನ್ನು ಇಟ್ಟುಕೊಳ್ಳೋದಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಶಬ್ದವನ್ನು ಇಟ್ಕೋಬೇಕು. ಇಲ್ಲಿ ಪ್ರಶ್ನೆ ಬಂದದ್ದೇ, ಪೂರ್ವಪಕ್ಷ ಬಂದದ್ದೇ ಹಾಗೆ. ಅನ್ನಮಯಾದಿ 5 ಪಂಚಪ್ರಕರಣ ಇದೆ. ಅನ್ನಮಯಾದಿ 5 ಶಬ್ದಗಳು ಕೂಡ ವಿಷ್ಣುವಾಚಕ ಅಲ್ಲ, ಬೇರೆ ಬೇರೆ ಕಡೆ ಪ್ರಸಿದ್ಧ ಅಂತ ಪೂರ್ವಪಕ್ಷ ಮಾಡಿದರೆ 5 ಶಬ್ದಗಳನ್ನು ನಾವು ವಿಷ್ಣುವಿನಲ್ಲಿ ಸಮನ್ವಯ ಮಾಡ್ತೇವೆ. ಆನಂದಮಯ ಶಬ್ದದಲ್ಲಿಂತೂ ಬ್ರಹ್ಮಶಬ್ದಾಭ್ಯಾಸ ಇದೆ, ಬೇರೆ ಕಡೆ ಆತ್ಮಶಬ್ದಾಭ್ಯಾಸ ಇದೆ. ಆತ್ಮ ಅಂತ 2 ಸಲ ಬಂದಿದೆ. ಅಂತೂ ಅದಕ್ಕೆ ವ್ಯಾಸರು ಏನು ಮಾಡಿದರು, ಆನಂದಮಯೋ ಅಭ್ಯಾಸಾತ್ ಅಂತ ಅಷ್ಟೇ ಹೇಳಿದರು ಹೊರತು ಬ್ರಹ್ಮಶಬ್ದಾಭ್ಯಾಸಾತ್ ಅಂತ ಹೇಳಲಿಲ್ಲ. ಅಭ್ಯಾಸಾತ್ ಅಂತ ಹೇಳಿದ್ದಾರೆ. ಅದು ಬ್ರಹ್ಮಶಬ್ದದ ಅಭ್ಯಾಸನೂ ಇಟ್ಕೋಬೇಕು, ಆತ್ಮಶಬ್ದದ ಅಭ್ಯಾಸನೂ ಇಟ್ಕೋಬೇಕು. ಅಭ್ಯಾಸ ಅಂದರೆ ಅನೇಕ ಬಾರಿ ಹೇಳೋದು, ಆತ್ಮಶಬ್ದ ಅನೇಕ ಬಾರಿ ಬಂದಿದೆ. ಆತ್ಮ ಅಂದರೆ ವಿಷ್ಣು ಅಂತ ಹಿಂದೆನೇ ತೀರ್ಮಾನ ಮಾಡಿಬಿಟ್ವಿ ನಾವು. ಗೌಣಶ್ಚೇತ್ ಅಂತ ಸೂತ್ರ ಎಲ್ಲ ಹೇಳಿ ಜೀವನನ್ನು ಇಟ್ಕೊಳ್ಳೇಬಾರ್ದು, ಜೀವನಿಗೆ ಆತ್ಮಶಬ್ದ ಇಲ್ಲವೇ ಇಲ್ಲ, ಜೀವ ಅನಾತ್ಮ ಅಂತ ತೋರಿಸಿಬಿಟ್ಟಿದ್ದಾರೆ. ಅನಾತ್ಮನ್ಯ ಆತ್ಮಶಬ್ದಸ್ತು ಸೋಪಚಾರ ಪ್ರಯುಜ್ಯತೆ, ಔಪಚಾರಿಕ ಪ್ರಯೋಗ ಅಷ್ಟೇ ಹೊರತು ಜೀವ ಆತ್ಮ ಅಲ್ವೇ ಅಲ್ಲ, ಪ್ರಯೋಗ ಮಾತ್ರ ಔಪಚಾರಿಕ ಅಂತ ತೋರಿಸಿದ್ದಾರೆ. ಹಾಗಾಗಿ ಆತ್ಮಶಬ್ದ ಅಭ್ಯಾಸ ಇದೆ. ಅಂತೂ ಪ್ರತಿ ಪ್ರಕರಣದಲ್ಲಿಯೂ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಪ್ರತಿ ಪ್ರಕರಣದಲ್ಲಿಯೂ ಕೂಡ ಅಭ್ಯಾಸ ಇದೆ. ಕೆಲವು ಕಡೆ ಆತ್ಮಶಬ್ದಾಭ್ಯಾಸ ಆಗ್ಬೋದು, ಕೆಲವು ಕಡೆ ಬ್ರಹ್ಮಶಬ್ದಾಭ್ಯಾಸ ಆಗ್ಬೋದು. ಆದ್ದರಿಂದ ಅವಯವಿಯನ್ನು ಬ್ರಹ್ಮ ಅಂತ ತೀರ್ಮಾನ ಮಾಡಬೇಕು. ಅದಕ್ಕೋಸ್ಕರ ಆನಂದಮಯೋಭ್ಯಾಸ ಅಂತ ಪ್ರಧಾನವಾಗಿ ತಗೊಂಡ್ರು. ಯಾಕೆ ಆನಂದಮಯ ಪ್ರಕರಣದಲ್ಲಿ ಮಾತ್ರ ಆ ಪಾದವನ್ನು, ಅವಯವವನ್ನು ಬ್ರಹ್ಮ ಅಂತ ಹೇಳಿದ್ದಾರೆ. ಇದಿಷ್ಟು ಸಂಗತಿ ತೋರಿಸಿದ್ದು. ಆಮೇಲೆ ಪೂರ್ವಪಕ್ಷ. ಏನು ಪೂರ್ವಪಕ್ಷ ಇದಕ್ಕೆ, ಸೂತ್ರಕ್ಕೆ ಅಂದರೆ, ಆನಂದಮಯೋ ಬ್ರಹ್ಮಾದಿ ಪ್ರಕೃತಿರ್ ವಿಷ್ಣುರ್ವಾ. ಇಲ್ಲ, ಆನಂದಮಯ ಅಂತಂದರೆ ಚತುರ್ಮುಖ ಬ್ರಹ್ಮನನ್ನು ಇಟ್ಕೋತೇವೆ. ಪ್ರಕೃತಿ ಲಕ್ಷ್ಮೀದೇವಿಯನ್ನಾದರೂ ಇಟ್ಕೋತೇವೆ, ಅಥವಾ ವಿಷ್ಣುವನ್ನು ಇಟ್ಕೋಬೇಕು. ಇದು ಸಂದೇಹ. ಆನಂದಮಯ ಅಂದರೆ ಬ್ರಹ್ಮಾದಿಗಳೋ, ಪ್ರಕೃತಿನೋ, ವಿಷ್ಣುವೋ ಅಂತ ಸಂದೇಹ. ಪೂರ್ವಪಕ್ಷ ಏನು, ಬ್ರಹ್ಮಶಬ್ದಾದ್ ಹಿರಣ್ಯಗರ್ಭಸ್ಯ ಪ್ರಾಪ್ತಿ. ಅನೇಕ ಪೂರ್ವಪಕ್ಷ ಇದೆ, ಒಂದೇ ಪೂರ್ವಪಕ್ಷ ಇರಬೇಕು ಅಂತೇನಿಲ್ಲ. ಆನಂದಮಯ ಪ್ರಕರಣದಲ್ಲಿ ಬ್ರಹ್ಮಶಬ್ದ ಇರೋದರಿಂದ, ಬ್ರಹ್ಮಶಬ್ದವು ಚತುರ್ಮುಖನಿಗೂ ಇರೋದರಿಂದ ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮ ಅಂತಲೂ ಮಾಡಬಹುದು. ಅಷ್ಟೇ ಅಲ್ಲ, ಬರೀ ಆ ಬ್ರಹ್ಮಶಬ್ದ ಇವನಲ್ಲೂ ಇದೆ, ಪರಮಾತ್ಮನಿಗೂ ಬ್ರಹ್ಮಶಬ್ದ ಇದೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಶತಾನಂದ ನಾಮ್ನಾಚ. ಬ್ರಹ್ಮಶಬ್ದನೂ ಇದೆ ಆನಂದಮಯ ಪ್ರಕರಣದಲ್ಲಿ, ಶತಾನಂದ ಅಂತ ಹೆಸರಿದೆ. ಶತಾನಂದ ಅನ್ನೋ ನಾಮ ಚತುರ್ಮುಖ ಬ್ರಹ್ಮದೇವರದ್ದು. ಆದ್ದರಿಂದ 2 ಬ್ರಹ್ಮಶಬ್ದನೂ ಇದೆ, ಶತಾನಂದ ನಾಮನೂ ಇದೆ. ಹಾಗಾಗಿ ಒಂದು ಪೂರ್ವಪಕ್ಷ ಚತುರ್ಮುಖ ಆನಂದಮಯ. ಇನ್ನೊಂದು ಪೂರ್ವಪಕ್ಷ ಏನು ಅಂದರೆ ಆನಂದಮಯ ರುದ್ರ. ಯಾಕೆ, ರುದ್ರನಿಗೆ ಅಷ್ಟಮೂರ್ತಿತ್ವಾತ್ ಸೂರ್ಯ ಪ್ರೋಕ್ತತ್ವಾಚ್ಚ ರುದ್ರಸ್ಯ ಪ್ರಾಪ್ತಿ. ರುದ್ರದೇವರಿಗೆ 8 ಶರೀರ.
ಅಷ್ಟಮೂರ್ತಿ. ರಸಾಘನ ರಸಾನಲಾನಿಲ ವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಭೂಮಿ ರಸ, ಘನರಸ ನೀರು, ಅನಲ ಅನಿಲ ಆಕಾಶ, ಸೂರ್ಯ ಚಂದ್ರ, ಒಬ್ಬ ಸಾಧಕ, ಎಷ್ಟಾದರೆ ಸಾಧಕ, ಸಾಧನೆ ಮಾಡುವವನು. ಹೀಗೆ 8 ಕಡೆ ರುದ್ರದೇವರು ಇರ್ತಾರೆ. ಅಷ್ಟ ಶರೀರ ಉಂಟು ರುದ್ರದೇವರಿಗೆ, ಅಷ್ಟಮೂರ್ತಿತ್ವಾತ್. ಸೂರ್ಯೇ ಪ್ರೋಕ್ತತ್ವಾಚ್ಚ, ಆನಂದಮಯ ಅವನು ಸೂರ್ಯನಲ್ಲಿದ್ದಾನೆ ಅಂತುಂಟು. ಆನಂದಮಯ ಸೂರ್ಯನಲ್ಲಿದ್ದಾನೆ ಅಂತ ಈ ಆನಂದಮಯ ಪ್ರಕರಣದಲ್ಲೇ ಇದೆ. ಎಲ್ಲಿದೆ? ಯಶ್ಚಾಸಾವಾದಿತ್ತೇ ಸ ಏಕಃ ಅಂತ. ಅಸೌ ಆದಿತ್ಯೆ, ಈ ಆನಂದಮಯ ಆದಿತ್ಯನಲ್ಲಿದ್ದಾನೆ ಅಂತಿದೆ. ಹೀಗೆ ಅಷ್ಟಮೂರ್ತಿತ್ವಾತ್ ಸೂರ್ಯ ಪ್ರೋಕ್ತತ್ವಾಚ್ಚ ರುದ್ರಸ್ಯ. ಅಷ್ಟಮೂರ್ತಿಗಳಿದೆ ಅಂದರೆ ಸೂರ್ಯನೂ ಒಂದು ಮೂರ್ತಿ, ಆನಂದಮಯನೂ ಕೂಡ ಸೂರ್ಯನಲ್ಲಿದ್ದಾನೆ ಅಂತ ಹೇಳಿದ್ರಿಂದ ರುದ್ರನೂ ಆಗ್ಬೋದು ಆನಂದಮಯ. ಯಾಕೆ ಆದಿತ್ಯನಲ್ಲಿ ಆನಂದಮಯ ಇದ್ದಾನಲ್ಲ, ಸೂರ್ಯನು ರುದ್ರನೂ ಆದಿತ್ಯನಲ್ಲೇ ಇದ್ದಾನೆ. ಆನಂದಮಯ ಆದಿತ್ಯನಲ್ಲಿದ್ದಾನೆ, ರುದ್ರನೂ ಆದಿತ್ಯನಲ್ಲಿದ್ದಾನೆ. ಆದ್ದರಿಂದ ಆನಂದಮಯ ಅಂದರೆ ರುದ್ರನೂ ಆಗ್ಬೋದು. ಅದೊಂದು ಪೂರ್ವಪಕ್ಷ. ಇನ್ನೊಂದು ಪೂರ್ವಪಕ್ಷ, ಇಂದ್ರ ಬೃಹಸ್ಪತಿ ಇವರೂ ಕೂಡ ಸೂರ್ಯನಲ್ಲಿದ್ದಾರೆ. ಯಾಕೆ? ಸೂರ್ಯ ಇವರೆಲ್ಲರಿಗಿಂತ ಸಣ್ಣವನು. ಇಂದ್ರ ಬೃಹಸ್ಪತಿ ಇವರೆಲ್ಲರಿಗಿಂತ, ಇಂದ್ರ 8ನೇ ಕಕ್ಷೆ, ಬೃಹಸ್ಪತಿ 10ನೇ ಕಕ್ಷೆ, ಸೂರ್ಯ 12. ಆದ್ದರಿಂದ ಕೆಳಗಿನವರಲ್ಲಿ ಮೇಲೆಯವರು ಅಧಿಷ್ಠಾತರವಾಗಿ ಇರ್ತಾರೆ. ಅದರಿಂದ ಇಂದ್ರ ಬೃಹಸ್ಪತಿಗಳು ಕೂಡ ತಮಗಿಂತ ಕೆಳಗಿನವರಾದ ಸೂರ್ಯನಲ್ಲಿದ್ದಾರೆ. ಆನಂದಮಯ ಸೂರ್ಯನಲ್ಲಿದ್ದಾನೆ ಅಂತ ಆನಂದಮಯ ಪ್ರಕರಣದಲ್ಲಿದೆ. ಇಂದ್ರನೂ ಆನಂದಮಯ ಇದ್ದಾನೆ, ಇದು ಆದಿತ್ಯನಲ್ಲಿದ್ದಾನೆ, ಸೂರ್ಯನಲ್ಲಿದ್ದಾನೆ. ಬೃಹಸ್ಪತಿನೂ ಕೂಡ ಸೂರ್ಯನಲ್ಲಿದ್ದಾನೆ. ರುದ್ರ ಹಾಗೂ ಹಾಗೆ. ಅದೇ ರೀತಿ ಇಂದ್ರ ಬೃಹಸ್ಪತ್ಯಾದಿಗಳಿಗೂ ಕೂಡ ಪೂರ್ವಪಕ್ಷದ ಅವರು ಆನಂದಮಯ ಆಗಬಹುದು. ಯಾಕೆ? ಆನಂದಮಯ ಸೂರ್ಯನಲ್ಲಿದ್ದಾನೆ ಅಂದರೆ ಇವರು ಸೂರ್ಯನಲ್ಲಿದ್ದಾರೆ. ಇದೊಂದು ಪೂರ್ವಪಕ್ಷ. ಇನ್ನೊಂದು ಪೂರ್ವಪಕ್ಷ, ಪ್ರಕೃತಿ ಆಗಬಹುದು. ಆನಂದಮಯ ಅಂದರೆ ಪ್ರಕೃತಿಯನ್ನು ಇಟ್ಕೋಬಹುದು. ಯಾಕೆ? ಮಮ ಯೋ ನಿರ್ಮಹದ್ ಬ್ರಹ್ಮ ಅಂತ ಪ್ರಕೃತಿಯಲ್ಲಿ ಬ್ರಹ್ಮಶಬ್ದ ಇದೆ. ಲಕ್ಷ್ಮಿ, ಅವಳಿಗೆ ಬ್ರಹ್ಮಶಬ್ದ ಪ್ರಯೋಗ ಮಾಡಿದ್ದಾರೆ. ಮಮ ಯೋ ನಿರ್ಮಹದ್ ಬ್ರಹ್ಮ ಅನ್ನುವಲ್ಲಿ, ಅಲ್ಲಿ ಮಹದ್ ಬ್ರಹ್ಮ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮಿಯಲ್ಲಿ ಬ್ರಹ್ಮಶಬ್ದ ಇದೆ, ಇಲ್ಲಿಯೂ ಬ್ರಹ್ಮಶಬ್ದ ಇದೆ. ಮತ್ತು ಬಹುಭಾವಾಚ್ಯ, ಲಕ್ಷ್ಮಿ ಇದು ಪ್ರಕೃತಿಯು ಅನೇಕ ರೂಪವನ್ನು ತಾಳ್ತದೆ. ಇಲ್ಲಿಯೂ ಕೂಡ ಹೇಳಿದ್ದಾರೆ, ಸೋಕಾಮಯತ ಬಹುಶ್ಯಾಂ ಪ್ರಜಾ ಯೇಯೇತಿ ಅಂತ. ಆನಂದಮಯನೂ ಕೂಡ ಬಹುಭಾವವನ್ನು ಹೊಂದಬೇಕು, ಅನೇಕ ರೂಪ ತಾಳಬೇಕು ಅಂತ ಅವನು ಇಚ್ಛೆ ಪಟ್ಟ, ತಾಳಿದ ಅಂತಲೂ ಉಂಟು. ಹಾಗಾದರೆ ಪ್ರಕೃತಿಯೂ ಅನಂತ ರೂಪ ತಾಳ್ತದೆ, ಆನಂದಮಯನೂ ಅನಂತ ರೂಪ ತಾಳಿದ ಅಂತ ಉಂಟು. ಪ್ರಕೃತಿಗೂ ಅನಂತ ರೂಪ ಉಂಟೇ ಉಂಟು. ಈಗ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದದ್ದು ಜಡ ಪ್ರಕೃತಿ, ಅನಂತ ರೂಪ ಬರ್ತದೆ. ಅಲ್ಲ, ಒಂದು ಮೂಲ ಗಟ್ಟಿ ಬಂಗಾರ ತಗೊಂಡ್ರೆ ಅದನ್ನು ಉಂಗುರ ಮಾಡಬಹುದು, ಸರ ಮಾಡಬಹುದು, ಬಳೆ ಮಾಡಬಹುದು, ಕಡಗ ಮಾಡಬಹುದು. ಹಾಗೆ ಜಡ ಪ್ರಕೃತಿಯೂ ಕೂಡ ಅನಂತ ರೂಪ ತಾಳ್ತದೆ, ಬಹುಭಾವ. ಅದಕ್ಕೆ ಅಭಿಮಾನಿಯಾದ ಲಕ್ಷ್ಮಿಯನ್ನು ಇಟ್ಕೋಬಹುದು ಬ್ರಹ್ಮಶಬ್ದ ಇರೋದರಿಂದ. ಹೀಗೆ ಜಡ ಪ್ರಕೃತಿಯೂ ಆಗಬಹುದು, ಲಕ್ಷ್ಮೀ ದೇವಿನೂ ಆಗಬಹುದು ಆನಂದಮಯ ಅಂದರೆ. ಯಾಕೆ? ಲಕ್ಷ್ಮೀ ದೇವಿಗೂ ಬ್ರಹ್ಮಶಬ್ದ ಇದೆ. ಅಭಿಮಾನಿಯಾಗಿ ಲಕ್ಷ್ಮೀ ದೇವಿಯು ಬಹುರೂಪ ತಾಳ್ತಾಳೆ. ಜಡ ಪ್ರಕೃತಿ ಬಹುರೂಪ ಹೊಂದುವಾಗ ಅಭಿಮಾನಿಯಾದ ಲಕ್ಷ್ಮಿಗೂ ಬಹುರೂಪ ಬರ್ತದೆ. ಇನ್ನೊಂದು ಪೂರ್ವಪಕ್ಷ, ಎಲ್ಲ ಜೀವರು ಆನಂದಮಯ ಅಂತ ಆಗ್ಬೋದು ಬೇಕಾದ್ರೆ.
ಯಾಕೆ ಬೃಹಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಅಂತ ಬೃಹಧಾತು, ಅದಕ್ಕೆ ಜಾತಿ, ಜೀವ, ಚತುರ್ಮುಖ, ವೇದ ಇಷ್ಟೆಲ್ಲ ಅರ್ಥ ಇದೆ. ಅದರಲ್ಲಿ ಜೀವನು ಸೇರಿದ್ದಾನೆ. ಅಂದ ಬ್ರಹ್ಮಶಬ್ದಾದೇವ ಸರ್ವಜೀವಾನಾಂ, ಜೀವರಿಗೂ ಬ್ರಹ್ಮಶಬ್ದ ಪ್ರಯೋಗ ಉಂಟು. ಅನ್ನಮಯನಲ್ಲಿ ಬ್ರಹ್ಮಶಬ್ದ ಇದೆ, ಆದ್ದರಿಂದ ಸರ್ವಜೀವರನ್ನು ಇಟ್ಟುಕೊಳ್ಬೋದು. ಮತ್ತು ಅನ್ನಮಯತ್ವಾದೇಶ್ಚ, ಅನ್ನಮಯತ್ವ ಇದೆಲ್ಲ ಜೀವರಿಗೆ ಕೂಡ್ತದೆ. ಯಾಕೆ ಅನ್ನವಿಕಾರವಾದ ಶರೀರ ಇರೋದರಿಂದ ಅನ್ನಮಯತ್ವಾದಿಗಳು ಜೀವನದೇ ಧರ್ಮ. ಹೀಗೆ ಅನ್ನವಿಕಾರ, ಪ್ರಾಣವಿಕಾರ ಇದೆಲ್ಲ ಜೀವನಿಗೆ ಕೂಡ್ತದೆ, ಅಂಥ ದೇಹಕ್ಕೆ ಅಭಿಮಾನಿ ಆದ್ದರಿಂದ. ಹಾಗಾಗಿ ಇಷ್ಟು ಪೂರ್ವಪಕ್ಷಗಳಿಗೆ ಆನಂದಮಯ ಅಂತಂದರೆ ಯಾರು ಅಂತ ತೀರ್ಮಾನ ಆಗಬೇಕು. ಅದು ಬ್ರಹ್ಮಾದಿಗಳೋ ಪ್ರಕೃತಿಯೋ ವಿಷ್ಣುವೋ ಅಂತ ಸಂದೇಹ ಬಂದಾಗ ಹಿರಣ್ಯಗರ್ಭನೂ ಆಗಬಹುದು, ಚತುರ್ಮುಖನೂ ಆಗಬಹುದು, ರುದ್ರನೂ ಆಗಬಹುದು, ಇಂದ್ರ ಬೃಹಸ್ಪತಿಗಳು ಅಂತ ಒಂದು ಪೂರ್ವಪಕ್ಷ, ಲಕ್ಷ್ಮೀದೇವಿ ಜಡ ಪ್ರಕೃತಿ ಅಂತ ಒಂದು ಪೂರ್ವಪಕ್ಷ, ಜೀವರು ಆನಂದಮಯ ಅಂತ ಪೂರ್ವಪಕ್ಷ. ಆದರೂ ತಥಾಪಿ ನತೆ ಆನಂದಮಯ ಶಬ್ದೇನ ಉಚ್ಯಂತೆ ಕಿಂತು ವಿಷ್ಣುದೇವ. ಬ್ರಹ್ಮಶಬ್ದ ಇರೋದರಿಂದ, ಶತಾನಂದ ನಾಮ ಇತ್ಯಾದಿಗಳಿರೋದ್ರಿಂದ ಅವರಿಗೂ ಪ್ರಾಪ್ತಿ ಉಂಟು. ಆದರೂ ಕೂಡ ಆನಂದಮಯ ಅಂದರೆ ಅವ್ರನ್ನಾರನ್ನೂ ಇಟ್ಕೋಬಾರ್ದು, ವಿಷ್ಣುವನ್ನೇ ಇಟ್ಕೋಬೇಕು. ಯಾಕೆ ಅಂತಂದರೆ ತದೇವ ಬ್ರಹ್ಮ ಪರಮಂ ಕವೀನಾಂ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಅವಧಾರಣಪೂರ್ವಕವಾಗಿ ವಿಷ್ಣುವೇ ಪರಬ್ರಹ್ಮ, ಅವನನ್ನೇ ಪರಬ್ರಹ್ಮ ಅಂತ ಹೇಳ್ತಾರೆ ಅಂತ ಹೇಳಿ ಅವಧಾರಣಪೂರ್ವಕವಾಗಿ ತಸ್ಮಿನ್ನೇವ ಪ್ರಸಿದ್ಧ, ಆ ವಿಷ್ಣುವಿನಲ್ಲೇ ಪ್ರಸಿದ್ಧವಾದ ಬ್ರಹ್ಮಶಬ್ದ ಅಭ್ಯಾಸ ಇರೋದರಿಂದ, ಪ್ರತಿಯೊಂದು ಪ್ರಕರಣದಲ್ಲಿಯೂ ಕೂಡ ಬ್ರಹ್ಮಶಬ್ದದ ಅಭ್ಯಾಸ ಇರೋದರಿಂದ, ಪ್ರತಿ ಪ್ರಕರಣದಲ್ಲಿಯೂ ಬ್ರಹ್ಮಶಬ್ದ ಇದೆ, ಆನಂದಮಯದಲ್ಲಿ ಅಭ್ಯಾಸ ಇದೆ. ಆನಂದಮಯ ಪ್ರಕರಣದಲ್ಲಿ ಬೇರೆ ಕಡೆ ಬ್ರಹ್ಮಶಬ್ದ ಇದೆ, ಅದು ಪರಮಾತ್ಮನಲ್ಲೇ ಪ್ರಸಿದ್ಧ. ಆದ್ದರಿಂದ ಅನ್ನಮಯ ಆದಿ 5 ಕೂಡ ವಿಷ್ಣು ರೂಪಗಳೇ ಹೊರತು ಹಿರಣ್ಯಗರ್ಭ, ಜೀವ ಇತ್ಯಾದಿಗಳಲ್ಲ. ಅಷ್ಟು ಸಿದ್ಧಾಂತ. ಬ್ರಹ್ಮಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿದಿಶ್ಯತೆ, ಇದು ಆಧಾರ ಭಾಗವತದ್ದು ಕೊಡ್ತಾ ಇದ್ದಾರೆ. ಬ್ರಹ್ಮಶಬ್ದ ವಿಷ್ಣುವಿನಲ್ಲೇ ಪ್ರಯೋಗ ಮಾಡಬೇಕು, ಬೇರೆ ಕಡೆಯಲ್ಲಿಯೂ ಪ್ರಯೋಗ ಇಲ್ಲ. ಮುಖ್ಯವಾಗಿ ಯಾಕೆ ಅಂದರೆ ಬ್ರಹ್ಮ ಅಂದರೆ ಪೂರ್ಣ ಅಂತ ಅರ್ಥ. ಅಸಂಪೂರ್ಣ ಪರೇ ಯಸ್ಮಾತ್, ಬೇರೆಯವರೆಲ್ಲರೂ ಅಪೂರ್ಣರೇ, ಅವರಲ್ಲಿ ಬ್ರಹ್ಮಶಬ್ದ ಬಂದರೆ ಔಪಚಾರಿಕ ಬ್ರಹ್ಮಶಬ್ದ ಅಷ್ಟೇ. ಮತ್ತು ಇನ್ನೊಂದು ಕಡೆ ಭಾಗವತದಲ್ಲಿ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ, ವಿಷ್ಣುವನ್ನೇ ಬ್ರಹ್ಮ, ಪರಮಾತ್ಮ, ಭಗವಾನ್ ಅಂತ ಕರೆಯೋದು ಅಂತಿದೆ. ವಾಸುದೇವಾತ್ಮಕಂ ಬ್ರಹ್ಮ ಮೂಲಮಂತ್ರೇಣ ವಾ ಇತಿ, ಮೂಲಮಂತ್ರದಿಂದ ಯತಿಯಾದವರು ವಾಸುದೇವಾತ್ಮಕ ಬ್ರಹ್ಮನನ್ನು ಉಪಾಸನೆ ಮಾಡಬೇಕು ಅಂತಲೂ ಇದೆ, ಅಲ್ಲಿ ವಾಸುದೇವ ಅಂತಲೇ ಇದೆ. ಆದ್ದರಿಂದ ಬ್ರಹ್ಮಶಬ್ದ ವಿಷ್ಣುವಿನಲ್ಲೇ ಪ್ರಸಿದ್ಧ. ಅಂಥ ಬ್ರಹ್ಮಶಬ್ದದ ಅಭ್ಯಾಸ ಆನಂದಮಯ ಪ್ರಕರಣದಲ್ಲಿದೆ. ಉಳಿದ ಕಡೆ ಆತ್ಮಶಬ್ದದ ಅಭ್ಯಾಸ ಇದೆ. ಪ್ರತಿ ಪ್ರಕರಣದಲ್ಲಿ ಬ್ರಹ್ಮಶಬ್ದ ಇದೆ. ಆದ್ದರಿಂದ ಆನಂದಮಯ ಇವರ್ಯಾರೂ ಅಲ್ಲ, ವಿಷ್ಣುವೇ ಅಂತ ತೀರ್ಮಾನ. ಕೃಷ್ಣಾರ್ಪಣ ಮಸ್ತು. ನಮಸ್ಕಾರ ಗುರುಗಳಿಗೆ. ನಾರಾಯಣ. ಏನು ಹೇಳಿ? ಇಲ್ಲಿ ಗೌಣ ಆತ್ಮ ಅಂತ ಆತ್ಮ ಅನಾತ್ಮ. ಹೌದು.